शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ. ನಮ್ಮ ನಿತ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಅತ್ಯಂತ ಸನಾತನವಾದ, ನಮ್ಮ ಪವಿತ್ರವಾದ, ನಮ್ಮ ಒಳಗೆ ಇರುವಂತಹ ಈ ಅದ್ಭುತವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಕೋಟಿ ಪ್ರಣಾಮಗಳು. ಶ್ರೀಮಾತ್ರೇ ನಮಃ. ಇವತ್ತಿನಿಂದ ನಾವು ಅದ್ಭುತವಾದ ಸ್ತೋತ್ರ, ನಾವೆಲ್ಲರೂ ಪಠಣೆ ಮಾಡುವಂಥದ್ದು, ಪಾರಾಯಣ ಮಾಡುವಂತಹ ಸ್ತೋತ್ರ, ಆ ಜಗನ್ಮಾತೆಯ ಸ್ತೋತ್ರ, ಶ್ರೀಮಾತೆಯ ಸ್ತೋತ್ರ, ಲಲಿತಾ ಸಹಸ್ರನಾಮ. ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ, ಹಾಗೆ ಇದರ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ನಮ್ಮ ಸನಾತನ ಧರ್ಮ ಏನು ಅಂತ ನಮಗೆ ಗೊತ್ತಿದೆ. ಇದಕ್ಕೆ ಇನ್ನೊಂದು ಹೆಸರು ವೈದಿಕ ಧರ್ಮ ಅಥವಾ ವೇದದಲ್ಲಿರುವ ಬೋಧನೆಯೇ ಸನಾತನ ಧರ್ಮ. ಈ ವೇದಗಳು ಅಂತ ಹೇಳಿದರೆ ನಮಗೆ ಗೊತ್ತಿದೆ, 4 ಇದೆ. ಆದರೆ ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ವೇದವನ್ನು ಓದಿ ಅರ್ಥ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಕಷ್ಟಕರವಾದದ್ದು. ಹಾಗಾಗಿ ಈ ಕಥೆಗಳ ಮೂಲಕ ವೇದದ ಸಾರವನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಋಷಿ ಮುನಿಗಳು, ವೇದವ್ಯಾಸರು. ನಾನಾ ಥರದ ಪುರಾಣಗಳಿವೆ. ನಾವು ಕೇಳಿದ್ದೇವೆ ಭಾಗವತ ಪುರಾಣ, ಬ್ರಹ್ಮಾಂಡ ಪುರಾಣ, ಸ್ಕಂದ ಪುರಾಣ, ಶಿವಪುರಾಣ, ವಿಷ್ಣು ಪುರಾಣ, ಹೀಗೆ ಬೇರೆ ಬೇರೆ ಪುರಾಣಗಳಿವೆ, ಹಲವಾರು ಪುರಾಣಗಳಿವೆ. ಈ ಲಲಿತಾ ಸಹಸ್ರನಾಮ ಇರುವಂಥದ್ದು ಬ್ರಹ್ಮಾಂಡ ಪುರಾಣದಲ್ಲಿ. ವೇದದ ಸಾರ ಏನು ಅಂತ ಹೇಳಿದರೆ, ಈ ದೇಹ ನಾನಲ್ಲ. ನಾವು ಭಗವದ್ಗೀತೆಯಲ್ಲೂ ಕಲಿತುಕೊಂಡಿದ್ದೇವೆ. ಅದರ ಆಧಾರ ಏನು ಅಂತ ಹೇಳಿದರೆ, ಈ ದೇಹ ನಾನಲ್ಲ. ನಾನು ಅಂತ ಹೇಳೋದು ಸರ್ವವ್ಯಾಪಿಯಾಗಿರುವ ಆ ಪರಮಾತ್ಮ. ಇದನ್ನು ತಿಳಿದುಕೊಳ್ಳುವ ಬಗೆ ಹೇಗೆ, ಇದನ್ನು ಉಪನಿಷತ್ತಿನಲ್ಲಿ ಅದ್ಭುತವಾಗಿ ವರ್ಣಿಸಿದ್ದಾರೆ. ವೇದದ ಸಾರ ಉಪನಿಷತ್ತಿನಲ್ಲಿದೆ. ಆದರೆ ಉಪನಿಷತ್ತು ಕೂಡ ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ಅರ್ಥವಾಗೋದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಕಥೆಗಳ ಮೂಲಕ ಹೇಳಿದರೆ ಕಥೆಯೂ ಅರ್ಥ ಆಗುತ್ತೆ, ಅದರ ಜೊತೆ ಅದರ ತತ್ವ, ಹಿಂದಿನ ತತ್ವ ಏನಿದೆಯೋ ಅದರ ಬಗ್ಗೆ ನಮಗೆ ಆಸಕ್ತಿ ಉಂಟಾಗತ್ತೆ ಅಂತ ಹೇಳುವ ದೃಷ್ಟಿಯಿಂದ ಈ ಪುರಾಣಗಳನ್ನು ರಚನೆ ಮಾಡಿದರು. ವೇದವ್ಯಾಸರು ಎಲ್ಲರಿಗೂ ಗೊತ್ತಿರುವ ಹಾಗೆ ಕೃಷ್ಣದ್ವೈಪಾಯನ ಅಂತ ಹೇಳಿ ವಿಷ್ಣುವಿನ ಅವತಾರವೇ. ವೇದವನ್ನು ವಿಭಾಗಗಳಾಗಿ ಭಾಗಿಸಿರುವ ಕಾರಣ ಅವರಿಗೆ ವೇದವ್ಯಾಸ, ವೇದವನ್ನು ವ್ಯಾಸ ಮಾಡಿದಂಥವರು, ವೇದವನ್ನು ವಿಭಾಗ ಮಾಡಿದಂಥವರು ಅಂತ ಹೆಸರು ಕೊಟ್ಟರು. ನಾವು ನಿತ್ಯ ಪಠಿಸುವಂತಹ ವಿಷ್ಣು ಸಹಸ್ರನಾಮ ಕೂಡ ವೇದವ್ಯಾಸರೇ ಬರೆದಿರುವಂಥದ್ದು. ಈ ಬ್ರಹ್ಮಾಂಡ ಪುರಾಣ ಅಂತ ಹೇಳಿದರೆ ಹೆಸರೇ ಹೇಳುತ್ತೆ, ಬ್ರಹ್ಮಾಂಡ ಪುರಾಣ, ದೊಡ್ಡ ಪುರಾಣ. ಇದರಲ್ಲಿ ಸೃಷ್ಟಿಯ ಬಗ್ಗೆಯೂ ಇದೆ, ಅಧ್ಯಾತ್ಮ ರಾಮಾಯಣ ಕೂಡ ಈ ಬ್ರಹ್ಮಾಂಡ ಪುರಾಣದಲ್ಲಿ ಬರುತ್ತೆ. ಹಾಗೆಯೇ ಲಲಿತೋಪಖ್ಯಾನ, ಈ ಲಲಿತಾ ಮಾತೆಯ ಉಪಖ್ಯಾನ, ಇದು ಕೂಡ, ಇದರ ಬಗ್ಗೆ ಕೂಡ ಈ ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸರು
ರಚನೆ ಮಾಡಿದಂತಹ ಬ್ರಹ್ಮಾಂಡ ಪುರಾಣದಲ್ಲಿ ಇದನ್ನು ಕೂಡ ಬರೆದಿದ್ದಾರೆ. ಬರೆಯುವಾಗಲೂ ಹಾಗೆಯೇ ಮತ್ತೊಮ್ಮೆ ಅದನ್ನು ಸ್ಮರಣೆ ಮಾಡಿದಾಗಲೂ ಕೂಡ ಈ ಬ್ರಹ್ಮಾಂಡ ಪುರಾಣದ ಹೃದಯವೇ ಲಲಿತೋಪಾಖ್ಯಾನ, ಲಲಿತೋಪಾಖ್ಯಾನದ ಹೃದಯವೇ ಲಲಿತಾ ಸಹಸ್ರನಾಮ ಅಂತ ಹೇಳ್ತಾರೆ. ಇದನ್ನು ಸ್ಮರಣೆ ತಂದಾಗ ವೇದವ್ಯಾಸರ ಹೃದಯ ಕೂಡ ಅಲ್ಲಿಗೆ ನಿಂತು ಹೋಗತ್ತಂತೆ. ಅಂದರೆ ಸತ್ತೋಗ್ತಾರೆ ಅಂತ ಅರ್ಥ ಅಲ್ಲ, ಅಷ್ಟು ಸಂತೋಷ, ಹೃದಯ ಸ್ತಂಭನ ಅಂತ ಹೇಳ್ತೀವಿ ನೋಡಿ. ಕೆಲವೊಂದ್ಸಲ ನಮಗೂ ಕೂಡ ತುಂಬ ಸಂತೋಷ ಆದಾಗ ಅದರಿಂದ ಮುಂದಕ್ಕೆ ಹೋಗೋದಿಲ್ಲ, ಏನು ಅದರ ನಮಗೆ ಜಗತ್ತಿನ ಪರಿವೇ ಇಲ್ಲದ ಥರ ಆಗೋಗ್ಬರುತ್ತೆ. ಹಾಗೆಯೇ ವೇದವ್ಯಾಸರಿಗೆ ಬರೆಯುವಾಗಲೂ ಮತ್ತೆ ಅದರ ಸ್ಮರಣೆ ಮಾಡಿದಾಗಲೂ ಕೂಡ ಈ ಥರ ಭಾವನೆಗಳು, ಉದ್ರೇಕಗಳು ಆಗ್ತಾ ಇತ್ತಂತೆ ವೇದವ್ಯಾಸರಿಗೆ ಕೂಡ. ನಮ್ಮ ಕೈಗೆ ಇದು ಹೇಗೆ ಬಂತು ಅಂತ ಒಂದು ಸ್ವಲ್ಪ ವಿಚಾರ ಮಾಡೋಣ. ಹೇಗೆ ಸೃಷ್ಟಿ ಆಯಿತು? ಬರೆದಿರುವಂಥದ್ದು ರಚನೆಕಾರರು, ಬ್ರಹ್ಮಾಂಡ ಪುರಾಣದ ರಚನೆಕಾರರು ವೇದವ್ಯಾಸರು ಆದರೂ ಕೂಡ ಲಲಿತಾ ಸಹಸ್ರನಾಮವನ್ನು ಯಾರು ರಚನೆ ಮಾಡಿದ್ರು ಅಂತ ನೋಡೋಣ. ಈ ಲಲಿತಾ ಮಾತೆಯ ಮನೆ ಎಲ್ಲಿದೆ ಅಂತ ಹೇಳಿದರೆ ಒಂದು ಚಿಂತಾಮಣಿ ದ್ವೀಪ ಅಂತ ಹೇಳ್ತಾರೆ. ಚಿಂತಾಮಣಿ ಅಂದರೆ ಏನು? ಒಂದು ನವರತ್ನಗಳಲ್ಲಿ ಒಂದು ಅಂತ ಹೇಳ್ಬೋದು, ಇಲ್ಲ ಈ ಥರದ ಮಣಿಗಳಲ್ಲಿ ಒಂದು ವಿಶೇಷವಾದ ಮಣಿ. ಅದು ಯಾರಲ್ಲಿ ಚಿಂತಾಮಣಿ ಇದೆಯೋ ಅಂಥವರಿಗೆ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ ಯಾವತ್ತೂ ಕೂಡ ಕಷ್ಟವೇ ಇರೋದಿಲ್ಲ, ಅಥವಾ ಇಂಥದ್ರಲ್ಲಿ ನಾಶವೇ ಇಲ್ಲ ಅಂತ ಹೇಳ್ತಾರೆ. ನಾವು ಕಲ್ಪವೃಕ್ಷ ಅಂತ ಹೇಳೋದಿಲ್ವಾ? ಏನು ಕಲ್ಪವೃಕ್ಷ ಅಂದರೆ? ಕಾಮಧೇನು ಕಲ್ಪವೃಕ್ಷ ಅಂದರೆ ನಾವು ಏನೆಲ್ಲ ಕೋರಿಕೆ ನಮಗೆ ಇರುತ್ತೋ ಅದನ್ನೆಲ್ಲ ತೀರಿಸಿಕೊಡುವಂಥದ್ದು ಈ ಕಲ್ಪವೃಕ್ಷ, ಕಾಮಧೇನು. ಇದಕ್ಕೂ ಮೀರಿ ಇರುವಂಥದ್ದು ಚಿಂತಾಮಣಿ. ಈ ಮಾತೆಯ ದೊಡ್ಡ ಅರಮನೆ, ಲಲಿತಾ ಮಾತೆಯ ದೊಡ್ಡ ಅರಮನೆಯಲ್ಲಿ ಎಲ್ಲ ಚಿಂತಾಮಣಿಗಳೇ ತುಂಬಿಕೊಂಡಿದೆ ಅಂತೆ. ಒಂದೊಂದು ಕಂಬಗಳಲ್ಲಿ ಕೂಡ ಸಹಸ್ರಾರು ಚಿಂತಾಮಣಿಗಳು ಹುದುಗಿಕೊಂಡಿದೆ ಅಂತೆ. ಆಲೋಚನೆ ಮಾಡಬೇಕು ನಾವು, ಒಂದು ಚಿಂತಾಮಣಿ ಇದ್ದರೆ ನಮ್ಮ ಕೋರಿಕೆಗಳೆಲ್ಲ ತೀರಿ ಹೋಗುತ್ತೆ ಅಂತ. ಆದರೆ ಇಷ್ಟೊಂದು ಚಿಂತಾಮಣಿಯ ದ್ವೀಪ ಇದು, ಚಿಂತಾಮಣಿಯಲ್ಲಿಯೇ ಕಟ್ಟಿಸಿರುವಂತಹ ಒಂದು ಅರಮನೆ ಈ ಲಲಿತಾ ಮಾತೆಯದು. ಎಷ್ಟು ಸುಂದರವಾಗಿರಬೇಕು, ಎಷ್ಟು ಅದ್ಭುತವಾಗಿರಬೇಕು, ಎಷ್ಟು ರಮಣೀಯವಾಗಿದೆ, ಎಷ್ಟು ಆಕರ್ಷಣೀಯವಾಗಿದೆ ಈ ಅರಮನೆ. ಒಳಗೆ ಹೋಗಿ ನೋಡೋಣ ಏನು ನಡೀತಾ ಇದೆ ಅಲ್ಲಿ ಅಂತ. ಈ ಅರಮನೆಯ ಒಳಗಡೆ ಅಲ್ಲಿ ದರ್ಬಾರು, ಲಲಿತಾ ಮಾತೆಯ ದರ್ಬಾರು. ಇಲ್ಲಿ ಎಲ್ಲರೂ ವಿರಾಜಮಾನರಾಗಿದ್ದಾರೆ. ಸರಸ್ವತಿ, ಬ್ರಹ್ಮ, ಲಕ್ಷ್ಮಿ, ವಿಷ್ಣು, ಗೌರಿ, ರುದ್ರ. ಇವರಲ್ಲದೆ ಅಣಿಮಾದಿ ಅಷ್ಟ ಸಿದ್ಧಿಗಳು, ಆಮೇಲೆ ಎಲ್ಲ ದೇವತೆಯರು, ಅಷ್ಟ ದಿಕ್ಪಾಲಕರು, ಸಪ್ತ ಮಾತೃಕೆಯರು ಎಲ್ಲರೂ. ಅದರ ಜೊತೆಯಲ್ಲಿ ಸಂತ ಗಣ, ಋಷಿ ಮುನಿಗಣ, ಪಿತೃಗಣ ಎಲ್ಲರೂ ಕೂಡ ಅವರವರ ನಿಯಮದ ಪ್ರಕಾರ. ನೋಡಿ, ನಮಗೆ ಕೂಡ ನಮ್ಮ ರಾಜರ ದರ್ಬಾರ್ ಇದ್ದಾಗೆ ಕೂಡ ಅದಕ್ಕೊಂದು ನಿಯಮ ಇದೆ, ಯಾರೆಲ್ಲ ಎಲ್ಲೆಲ್ಲಿ ಕೂತ್ಕೊಳ್ಬೇಕು ಅಂತ ಒಂದು ನಿಯಮ ಇದೆ. ಹಾಗೆ ಇಲ್ಲಿ ಕೂಡ ನಿಯಮವನ್ನು ಪಾಲಿಸಿಕೊಂಡು ಎಲ್ಲರೂ ಅವರವರ ಆಸನದಲ್ಲಿ ಆಸೀನರಾಗಿದ್ದಾರೆ. ಇದರಲ್ಲಿ ಒಬ್ಬ ಹಯಗ್ರೀವ ಸ್ವಾಮಿ. ಹಯಗ್ರೀವ ಅಂತ ಹೇಳಿದರೆ ವಿಷ್ಣುವಿನ ಅವತಾರ. ಇವನಿಗೆ ಮುಖ ಅಂತ ಹೇಳಿದರೆ ಹಯ ಅಂತ ಹೇಳಿದರೆ ಕುದುರೆಯ ಮುಖ, ದೇಹ ಎಲ್ಲ ಮಾನವ. ಇವನ ಕಥೆ ಸುಮಾರು ಜನಕ್ಕೆ ಗೊತ್ತಿರ್ಬೋದು. ಈ ಕಥೆಯನ್ನು ಇಲ್ಲಿ ಹೇಳೋದಿಲ್ಲ ನಾನೀಗ, ಹೇಗೆ ಬಂದ ಇವನು ಅಂತೇಳಿ. ಆದರೆ ಇವನೇನನ್ನು ಸೂಚಿಸ್ತಾನೆ ಅಂತ ಹೇಳಿದರೆ ಅದ್ಭುತವಾದ ಜ್ಞಾನ. ಈ ತಮಿಳುನಾಡಿನಲ್ಲಿ ಮಕ್ಕಳಿಗೆ 10ನೆಯ ಪರೀಕ್ಷೆ, ಪಬ್ಲಿಕ್ ಪರೀಕ್ಷೆ ಇರುತ್ತೆ ನೋಡಿ. 10ನೆಯ ಪರೀಕ್ಷೆ, 12ನೇ ಅಂದರೆ ಇಂಟರ್ಮೀಡಿಯೇಟ್ ಅಥವಾ PUC ಪರೀಕ್ಷೆಯ ಸಮಯದಲ್ಲಿ ಶಾಲೆಗಳಲ್ಲಿ ಈ ಹಯಗ್ರೀವ ಸ್ವಾಮಿಯ ಹೋಮವನ್ನು, ಹವನವನ್ನು ನಡೆಸ್ತಾರೆ.
ಯಾಕೆಂತೇಳಿದರೆ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಒಳ್ಳೆಯದಾಗಲಿ, ಪರೀಕ್ಷೆಯಲ್ಲಿ ಎಲ್ಲರೂ ಅವನ ಅನುಗ್ರಹದಿಂದ ಚೆನ್ನಾಗಿ ಬರೆಯಲಿ, ಉತ್ತೀರ್ಣರಾಗಲಿ ಅಂತ ಹೇಳುವ ದೃಷ್ಟಿಯಿಂದ ಈ ಹಯಗ್ರೀವನಿಗೆ ಹವನವನ್ನು ನಡೆಸ್ತಾರೆ. ಅಂದರೆ ಅವನು ಜ್ಞಾನದ ಸಂಕೇತ. ಅವನು ಕೂಡ ಆಸೀನರಾಗಿದ್ದಾನೆ. ಅಲ್ಲಿ ಎಲ್ಲರೂ ವಿರಾಜಮಾನರಾಗಿದ್ದಾರೆ. ಅಕಸ್ಮಾತ್ತಾಗಿ ಒಂದು ಅದ್ಭುತವಾದ ಕಳೆ ತುಂಬಿಕೊಂಡಿತು ಇಡೀ ದರ್ಬಾರಿನಲ್ಲಿ. ಹಾಗೆಯೇ ಒಂದು ಸುಂದರವಾದ ಸುವಾಸನೆ. ಎಲ್ಲರೂ ಏನಾಗ್ತಾ ಇದೆ ಅಂತ ಆಲೋಚನೆ ಮಾಡ್ತಿರ್ಬೇಕಿದ್ರೆ ನಮ್ಮ ಲಲಿತಾ ಮಾತೆ ತ್ರಿಪುರ ಸುಂದರಿ ಅಲ್ಲಿಗೆ ಪ್ರವೇಶ ಮಾಡ್ತಾಳೆ. ತನ್ನ ಪರಿಚಾರಿಕೆಯರ ಜೊತೆಯಲ್ಲಿ ಪ್ರವೇಶ ಮಾಡಿ ಅದ್ಭುತವಾದ ಸಿಂಹಾಸನ, ಆ ಸಿಂಹಾಸನಕ್ಕೆ ಹೆಸರು ಕೈವಲ್ಯ ಅಂತ ಹೆಸರು. ಆ ಸಿಂಹಾಸನದಲ್ಲಿ ವಿರಾಜಮಾನಳಾಗ್ತಾಳೆ ತ್ರಿಪುರ ಸುಂದರಿಯಾದ, ಅಂಬಿಕೆಯಾದ, ರಾಜರಾಜೇಶ್ವರಿಯಾದ ಲಲಿತಾ ಮಾತೆ. ಎಲ್ಲರೂ ಗೌರವವನ್ನು ಸೂಚಿಸ್ತಾ ನಿಂತಿದ್ದಾರೆ, ನಮಸ್ಕಾರವನ್ನು ಮಾಡ್ತಿದ್ದಾರೆ ಎಲ್ಲರಿಗೂ. ಆ ಮಹಾಮಾತೆಗೆ, ಜಗನ್ಮಾತೆಗೆ ಅವಳು ವಿರಾಜಮಾನಳಾದ ಮೇಲೆ ಎಲ್ಲರೂ ತಮ್ಮ ತಮ್ಮ ಆಸೀನದಲ್ಲಿ ಆಸೀನರಾಗ್ತಾರೆ. ಆಮೇಲೆ ಅಲ್ಲಿ ವಾಗ್ದೇವತೆಯರು ಇರ್ತಾರೆ. 8 ಜನ ವಾಗ್ದೇವತೆಯರು ಇರ್ತಾರೆ. ಯಾರಾದರೂ ದೇವಿ ಖಡ್ಗಮಾಲವನ್ನು ಪಠನೆ ಮಾಡ್ತೀರಿ ಅಂತಾದರೆ ಅವರಿಗೆ ಗೊತ್ತಿರುತ್ತೆ ಇವರ ಹೆಸರುಗಳು. ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲೆ, ಅರುಣೆ, ಜಯಿನಿ, ಸರ್ವೇಶ್ವರಿ, ಕೌಲಿನಿ. ಇವರು ಅಷ್ಟ ವಾಗ್ದೇವತೆಯರು, ವಾಕಿಗೆ ದೇವತೆಯರು. ನಾವು ಮಾತಾಡೋಕ್ಕಾಗತ್ತೆ ಅಂತಾದರೆ ಆ ವಾಗ್ದೇವತೆಯರ ಅನುಗ್ರಹ ಬೇಕು. ಹಾಗೆಯೇ ಒಂದು ಪ್ರಾಣಿಯು ಒಂದು ಶಬ್ದವನ್ನು ಮಾಡಬೇಕು ಅಂತಾದರೆ ವಾಗ್ದೇವತೆಯರ ಅನುಗ್ರಹ. ಇದು ಮಾತ್ರ ಅಲ್ಲ, ನೀರಿನಲ್ಲಿಯೂ ಒಂದು ಶಬ್ದ ಬರುತ್ತೆ. ಜುಳು 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 ಅಂತ ನೀರನ್ನ ಶಬ್ದ ಮಾಡಬೇಕು ಅಂತಾದರೆ ಅಲ್ಲಿ ಕೂಡ ವಾಗ್ದೇವತೆಯರ ಅಸ್ತಿತ್ವ ಇದೆ. ಇವರೆಲ್ಲರೂ ಅವಳ ಸುತ್ತ ಈ ಶ್ರೀಚಕ್ರದಲ್ಲಿ ಕೂಡ ಇರ್ತಾರೆ. ಅವಳು ಬಿಂದು ಸ್ವರೂಪಿಣಿಯಾಗಿ ಮಧ್ಯದಲ್ಲಿ ಕೇಂದ್ರ ಬಿಂದುವಾಗಿದ್ದರೆ ಇವರು ಅವಳ ಸುತ್ತ ಇರ್ತಾರೆ. ಯಾವತ್ತೂ ಕೂಡ ಅವಳ ಸುತ್ತ ಆ ಲಲಿತಾ ಮಾತೆಯ ಸುತ್ತುವರೆದು ಇರ್ತಾರೆ. ಈ ಲಲಿತಾ ಮಾತೆ ಅವರನ್ನೆಲ್ಲ ನೋಡಿ ಹಸನ್ಮುಖದಿಂದ ಒಂದು ವಿಚಾರವನ್ನು ಮುಂದಿಡ್ತಾಳೆ ವಾಗ್ದೇವತೆಯರ ಮುಂದೆ. ನೀವೆಲ್ಲರೂ ನನ್ನನ್ನು ಯಾವತ್ತೂ ಸ್ತೋತ್ರ ಮಾಡ್ತಾ ಇರ್ತೀರಿ, ಆದರೆ ಈಗ ನಾನು ನಿಮಗೆ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ, ನನ್ನ 1000 ಹೆಸರುಗಳನ್ನು ನೀವು ಒಂದು ಸ್ತೋತ್ರವಾಗಿ ರಚನೆ ಮಾಡಬೇಕು. ಅದು ಹೇಗಿರಬೇಕು ಅಂತ ಹೇಳಿದ್ರೆ, ಯಾರೇ ಆಗಲಿ ಇದನ್ನು ಪಠಣ ಮಾಡಿದಾಗ ನನ್ನ ಮನಸ್ಸು ಆಹ್ಲಾದಕರವಾಗಬೇಕು, ಸಂತೋಷದಿಂದ ತುಂಬಿ ಹೋಗಬೇಕು ನನ್ನ ಮನಸ್ಸು. ಈ ಥರವಾದ ರಚನೆ ಇರಬೇಕು. 1000 ಹೆಸರುಗಳಿರಬೇಕು, ಅದ್ಭುತವಾದ ರಚನೆ ಆಗಬೇಕು. ಆ ರಚನೆಯಿಂದ, ಆ ಸ್ತೋತ್ರ ಪಠಣೆಯಿಂದ ನನ್ನ ಮನಸ್ಸು ಆಹ್ಲಾದದಿಂದ ತುಂಬಿ ಹೋಗಬೇಕು ಅಂಥೇಳಿ ಆಜ್ಞೆಯನ್ನು ಕೊಡ್ತಾಳೆ ಈ ವಶಿನ್ಯಾದಿ ವಾಗ್ದೇವತೆಗಳಿಗೆ. ವಶಿನಿ ಆದಿ ಅಂದರೆ ಎಲ್ಲರೂ ಸೇರಿ 8, ಅವರಿಗೆ ಹೆಸರು ವಶಿನ್ಯಾದಿ ವಾಗ್ದೇವತೆಗಳು ಅಂತ. ಅವರಿಗೂ ಭಾರೀ ಸಂತೋಷ ಆಗ್ಬಿಡ್ತು. ನಮಗೂ ಅಷ್ಟೇ ನೋಡಿ, ಯಾರಾದರೂ ನಮಗೊಂದು ಉತ್ತಮವಾದ ಕೆಲಸವನ್ನು ಕೊಡ್ತಾರೆ, ಜವಾಬ್ದಾರಿಯನ್ನು ಕೊಡ್ತಾರೆ ಅಂತಾದರೆ ಎಷ್ಟೊಂದು ಸಂತೋಷ ನಮಗೆ ಅದರಲ್ಲಿ. ಇದು ಯಾರ್ಯಾರು ಕೊಟ್ಟಂತಹ ಆಜ್ಞೆ ಅಲ್ಲ, ಜಗನ್ಮಾತೆಯೇ ಕೊಟ್ಟಿರುವಂತಹ ಆಜ್ಞೆ. ಹಾಗಾಗಿ ಅಲ್ಲಿಯೇ ವಶಿನ್ಯಾದಿ ವಾಗ್ದೇವತೆಗಳು ಅದರ ರಚನೆಯನ್ನು ಮಾಡ್ತಾರೆ. ಹಾಗಾಗಿ ಲಲಿತಾ ಸಹಸ್ರನಾಮದ ರಚನೆಕಾರರು ಯಾರು ಅಂತ ಕೇಳಿದರೆ ವಶಿನ್ಯಾದಿ ವಾಗ್ದೇವತೆಗಳು. ಅವಳ ಆಜ್ಞೆಯ ಪ್ರಕಾರ ಈ ಸ್ತೋತ್ರದ ರಚನೆ ಆಯಿತು. ಅದನ್ನು ರಚನೆ ಮಾಡಿ ಅವರು ಅದನ್ನು ಪಠಣೆ ಮಾಡ್ತಾ ಇರಬೇಕಿದ್ರೆ ಹಸನ್ಮುಖಿಯಾಗಿ ತನ್ನ ತಲೆ ತೂಗ್ತಾ ಇದ್ದಾಳೆ ಆ ಲಲಿತಾ ಮಾತೆ. ಸರ್ವಾಭರಣ ಸುಂದರಿಯಾಗಿದ್ದಾಳೆ. ದೊಡ್ಡ ದೊಡ್ಡ ಕಿವಿಯಲ್ಲಿ ಝುಮ್ಕಿಯನ್ನು ಧರಿಸಿಕೊಂಡಿದ್ದಾಳೆ. ಸಾಧು ಅಂತೇಳಿದರೆ ಉತ್ತಮವಾಗಿದೆ, ಶಬಾಸ್ ಅಂತ
ಹೇಳ್ತಾನೆ ಅವರಿಗೊಂದು ಪ್ರೋತ್ಸಾಹವನ್ನು ಕೊಡ್ತಿದ್ದಾಳೆ ಜಗನ್ಮಾತೆ. ಹೀಗೆ ತಲೆದೂಗಿದಾಗ ಆ ಜುಮ್ಕಿ ಝಲ್ 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 ಅಂತ ಅನ್ನತ್ತಂತೆ. ಇದರ ಬಗ್ಗೆ ಸೌಂದರ್ಯ ಲಹರಿಯಲ್ಲಿ ಆದಿಶಂಕರಾಚಾರ್ಯರು ಅದ್ಭುತವಾಗಿ ವರ್ಣಿಸ್ತಾರೆ. ಈ ಝಲ್ ಝಲ್ ಅಂತ ಹೇಳುವ ಈ ಶಬ್ದ ನಮ್ಮ ಕಿವಿಗೆ ಕೇಳತ್ತಾ? ಕೇಳಕ್ಕೆ ಸಾಧ್ಯನೇ ಇಲ್ಲ ನಮಗೆ. ಯಾಕೆ ಅಂತ ಹೇಳಿದರೆ ಈ ಲೌಕಿಕ ಪ್ರಪಂಚದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ನಮ್ಮ ವ್ಯಾಮೋಹ ಈ ಪ್ರಪಂಚಕ್ಕೆ ಎಷ್ಟಿದೆ ಅಂತ ಹೇಳಿದರೆ ಈ ಕಡೆ ಏನು ನಡೀತಾ ಇದೆ ಅಂತ ಹೇಳುವ ಪರಿವೇ ನಮಗಿಲ್ಲ. ಹಾಗಾಗಿ ನಾವು ದೃಷ್ಟಿಯನ್ನು ಕೇಂದ್ರೀಕರಿಸಿಕೊಂಡ್ರೆ ನಾವು ಈ ಪಠಣೆ ಮಾಡುವಾಗ ಖಂಡಿತವಾಗಿಯೂ ಆಗ ಜಗನ್ಮಾತೆ ಸಾಧು ಸಾಧು ಶಬ್ಬಾಸ್ ಶಬ್ಬಾಸ್ ಅಂತ ನಮಗೂ ಹೇಳ್ತಿರ್ತಾಳೆ. ಅವಳ ಜುಮ್ಕಿಯ ಝಲ್ 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 ಅಂತ ಹೇಳುವ ನಾದವನ್ನು ಕೇಳುವಂಥವರಾಗಬೇಕು ನಾವೆಲ್ಲರೂ. ನಮ್ಮ ದೃಷ್ಟಿ ಅಷ್ಟು ಕೇಂದ್ರೀಕರಿಸಬೇಕು ನಾವು. ಇನ್ನು ಬೇರೆಯವರು ಕೂಡ, ಆ ದರ್ಬಾರಿನಲ್ಲಿದ್ದಂತಹ ಬೇರೆ ಎಲ್ಲರೂ ಕೂಡ ಅದನ್ನು ಕೇಳ್ತಾ ಕೇಳ್ತಾ ಅದರಲ್ಲಿ ಲೀನರಾಗಿ ಎಲ್ಲರೂ ಕೂಡ ಸಮಾಧಿ ಸ್ಥಿತಿಗೆ ಜಾರಿ ಹೋಗ್ತಾ ಇದ್ದಾರೆ. ಹಾಗಾದರೆ ಎಂಥ ಅದ್ಭುತವಾದ ಸ್ತೋತ್ರ ನೋಡಿ. ನಾವು ಪಠಣೆ ಮಾಡ್ತೇವೆ, ಆದರೆ ಅದರ ಬಗ್ಗೆ ವಿಚಾರ ತಿಳಿಯದೆ ಸುಮ್ಮನೆ ನಾವು ಪಠಣೆ ಮಾಡುವ ಕಾರಣ ನಮಗೆ ಆ ಥರದ ಒಂದು ಭಾವನೆಗಳು ಬರ್ತಾ ಇಲ್ಲ. ಇದರ ಬಗ್ಗೆ ತಿಳಿದುಕೊಂಡಾಗ, ಇದರ ಪಠಣೆ ಮಾಡಿದಾಗ ನಮ್ಮ ಮುಂದೆ ಅವಳು ಸಾಕ್ಷಾತ್ಕಾರಗೊಳ್ತಾಳೆ. ಹೀಗೆ ಝಲ್ 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 ಅಂತ ಈ ಶಬ್ದವನ್ನು ಕೇಳುವಂಥವರಾಗೋಣ ಅವಳ ಅನುಗ್ರಹದಿಂದ. ಇದನ್ನು ಅಲ್ಲಿ ಕೂತು ಕೇಳಿದಂಥವನು ಹಯಗ್ರೀವ ಸ್ವಾಮಿ ಕೂಡ. ಸ್ವಲ್ಪ ಕಾಲದ ನಂತರ ಅಗಸ್ತ್ಯ ಮಹರ್ಷಿ, ಎಲ್ಲರಿಗೂ ಇವನ ಬಗ್ಗೆ ಪರಿಚಯ ಇದೆ. ವಿಂಧ್ಯ ಪರ್ವತ ಎತ್ತರಕ್ಕೆ ಬೆಳೀತಾ ಇದ್ದರೆ ಅದನ್ನು ನಿಲ್ಲಿಸೋದಕ್ಕೋಸ್ಕರ ಇವನನ್ನು ಕಳಿಸಿದ್ರು ಅಗಸ್ತ್ಯ ಮಹಾಮುನಿಯನ್ನು. ಅಗ ಅಂತ ಹೇಳಿದರೆ ಪರ್ವತ, ಅಗಸ್ತ್ಯ ಅಂತ ಹೇಳಿದರೆ ಆ ಪರ್ವತದ ಬೆಳವಣಿಗೆಯನ್ನು ನಿಲ್ಲಿಸಿದಂಥವನು. ಹಾಗಾದರೆ ನಮ್ಮಲ್ಲಿ ಕೂಡ ಅಹಂಕಾರ ಅಂತ ಹೇಳೋದು ಪರ್ವತಾಕಾರವಾಗಿ ಬೆಳೆದಿದೆ. ಇದನ್ನು ನಾವು ನಿಲ್ಲಿಸಬೇಕಾಗಿದೆ. ಈ ಲಲಿತಾ ಸಹಸ್ರನಾಮ ಪಠಣೆಯಿಂದ ಅರ್ಥವನ್ನು ಅರಿತುಕೊಂಡು ಪಠಣೆ ಮಾಡಿದಾಗ ನಮ್ಮಲ್ಲಿರುವ ಅಹಂಕಾರ ಸ್ವಲ್ಪ ಸ್ವಲ್ಪವಾಗಿ ಆದರೂ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ ಹಯಗ್ರೀವ ಅಂತ ಹೇಳಿದರೆ ಕುದುರೆಯ ಮುಖದವನು ಅಂತ ಹೇಳಿದ್ವಿ. ಇಲ್ಲಿ ಕುದುರೆ ಅಂತ ಹೇಳಿದರೆ ನಮ್ಮ ಇಂದ್ರಿಯಗಳು ಎಷ್ಟು ವೇಗವಾಗಿ ಓಡ್ತಾ ಇದೆ ನೋಡಿ. ಈ ಪ್ರಪಂಚದ ಕಡೆಗೆ, ಭಗವಂತನ ಕಡೆಗೆ ಓಡ್ತಾ ಇಲ್ಲ, ಪ್ರಪಂಚದ ಕಡೆಗೆ ಓಡ್ತಾ ಇದೆ. ಈ ಲಲಿತಾ ಸಹಸ್ರನಾಮ ಪಠಣೆಯಿಂದ ಈ ವೇಗವಾಗಿ ಓಡುವಂತಹ ಇಂದ್ರಿಯಗಳು ಕೂಡ ನಮ್ಮ ವಶಕ್ಕೆ ಬರುವಂತೆ ಆಗತ್ತೆ ಅಂತ ಹೇಳುತ್ತೆ ಈ ಲಲಿತಾ ಸಹಸ್ರನಾಮ. ಈ ಹಯಗ್ರೀವನನ್ನು ಭೇಟಿ ಮಾಡಿದಾಗ ಅಗಸ್ತ್ಯ ಮಹಾಮುನಿ ಕೇಳ್ತಾನೆ, ಈ ಲಲಿತಾ ಮಾತೆ ಯಾರು, ಇವಳ ಬಗ್ಗೆ ನನಗೆ ತಿಳಿ ಹೇಳ್ತೀರಾ ಅಂತ ಕೋರಿಕೆಯನ್ನು ಮುಂದೆ ಇಡ್ತಾನೆ. ಅಷ್ಟಾಗುವಾಗ ಈ ಹಯಗ್ರೀವ ಸ್ವಾಮಿ ಲಲಿತೋಪಾಖ್ಯಾನದಲ್ಲಿ ಬರುವಂತಹ ಬೇರೆ ಎಲ್ಲ ವಿಚಾರವನ್ನು ಅಗಸ್ತ್ಯ ಮುನಿಗೆ ಬೋಧನೆ ಮಾಡ್ತಾನೆ. ಆ ಲಲಿತಾ ಸಹಸ್ರನಾಮವನ್ನು ಮಾತ್ರ ಹೇಳಲೇ ಇಲ್ಲ. ಅಗಸ್ತ್ಯ ಮಹಾಮುನಿಗೆ ಗೊತ್ತಿತ್ತು ಏನೋ ಒಂದು ಲಲಿತಾ ಸಹಸ್ರನಾಮ ಅಂತ ಇದೆ, ಅಯ್ಯೋ ಇದರ ಬಗ್ಗೆ ನನಗೆ ಹೇಳಲೇ ಇಲ್ವಲ್ಲ ಅಂತ ಹೇಳಿ ಮತ್ತೆ ತಿರ್ಗಾ ಆ ಹಯಗ್ರೀವ ಸ್ವಾಮಿ ಹತ್ರ ಹೋಗಿ ಬೇಡಿಕೊಳ್ತಾನೆ. ಸ್ವಾಮಿ, ನನಗೆ ಇದೊಂದು ವಿಚಾರವನ್ನು ಹೇಳಲೇ ಇಲ್ವಲ್ಲ, ನನಗೆ ಇದು ಕಲಿಯುವ ಅದೃಷ್ಟ ಇಲ್ವೇ, ನನಗೆ ಯಾಕೆ ಹೇಳ್ಕೊಟ್ಟಿಲ್ಲ ನೀವು? ಅವಾಗ ಹಯಗ್ರೀವ ಸ್ವಾಮಿ ಹೇಳ್ತಾರೆ, ಯಾರಿಗೆ ಅದರಲ್ಲಿ ಆಸಕ್ತಿ ಇದೆಯೋ, ಯಾರು ಒಂದು ಶಿಸ್ತಿನ ಜೀವನವನ್ನು ನಡೆಸ್ತಾರೋ, ಯಾರು ಒಂದು ಲೋಪ ದೃಷ್ಟಿಯಿಂದ ಆ ಲಲಿತಾ ಮಾತೆಯನ್ನು ನೋಡದೇ ಇರ್ತಾರೋ ಅಂಥವರಿಗೆ ಮಾತ್ರ ಇದನ್ನು ಬೋಧನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಜ್ಞಾಪಕ ಇದೆ ಅಂತ ಆದರೆ 18ನೇ ಅಧ್ಯಾಯ ಭಗವದ್ಗೀತೆ 67ನೆಯ ಶ್ಲೋಕದಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಇದನ್ನೇ ಹೇಳ್ತಾನೆ, ಇದಂತೆ ನಾ ತಪಸ್ಕಾಯ, ನನ್ನ ಬಗ್ಗೆ ಯಾರಿಗೆ ಆಸಕ್ತಿ ಇಲ್ವೋ, ಅಥವಾ ಯಾರು ಶಿಸ್ತಿನ ಜೀವನ ನಡೆಸೋದಿಲ್ವೋ, ಅಥವಾ ನನ್ನನ್ನು ಲೋಪ ದೃಷ್ಟಿಯಿಂದ ಯಾರು ನೋಡ್ತಾರೋ ಅಂಥವರಿಗೆ ಇದನ್ನು ಹೇಳಿಕೊಡೋದೇ ಬೇಡ ಅರ್ಜುನ ಅಂತ ಹೇಳ್ತಾನೆ. ಹಾಗೆಯೇ ಇಲ್ಲಿ ಕೂಡ ಯಾರಿಗೆ ಇದರಲ್ಲಿ ಆಸಕ್ತಿ ಇದೆಯೋ ಅಂಥವರಿಗೆ ಮಾತ್ರ ಇದನ್ನು ಬೋಧನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಇದು ರಹಸ್ಯ ಅಂತ ಕೂಡ ಹೇಳ್ತಾರೆ.
ರಹಸ್ಯ ಅಂತ ಹೇಳಿದರೆ ಅಷ್ಟು ಸುಲಭವಾಗಿ ಆಗದೇ ಇರುವಂಥದ್ದು ರಹಸ್ಯ ಅಂತ. ಹಾಗೆ ಅಗಸ್ತ್ಯ ಆಸಕ್ತಿಯಿಂದ ಕೇಳಿದ ತಕ್ಷಣ ಹಯಗ್ರೀವ ಸ್ವಾಮಿ ಈ ಲಲಿತಾ ಸಹಸ್ರನಾಮದ ಬೋಧನೆಯನ್ನು ಅಗಸ್ತ್ಯ ಮಹರ್ಷಿಗೆ ಮಾಡಿಕೊಡ್ತಾನೆ. ಆಮೇಲೆ ವೇದವ್ಯಾಸರು ಇದರ ರಚನೆಯನ್ನು ಮಾಡಿ ತನ್ನ ಮಗನಾದ ಶುಕ ಮುನಿಗೆ ಇದನ್ನು ಬೋಧನೆಯನ್ನು ಮಾಡ್ತಾರೆ. ಹಾಗೆಯೇ ತನ್ನ ಪ್ರಿಯ ಶಿಷ್ಯನಾದ ಸೂತ ಮಹರ್ಷಿಗೆ ತಿಳಿಸಿಕೊಟ್ಟು ಆಮೇಲೆ ಅದನ್ನು ಅವರೆಲ್ಲರೂ ಕೂಡ ಶೌನಕ ಆದಿ ಅಂದರೆ ಬೇರೆ ಬೇರೆ ಋಷಿಗಳಿಗೆ ಇದನ್ನು ಬೋಧನೆಯನ್ನು ಮಾಡಿ ಇದು ನಂತರ ನಮ್ಮ ಕೈಗೆ ಬಂದಿರುವಂಥದ್ದು. ರಚನೆಕಾರರು, ಇದರ ರಚನೆ ಮಾಡಿದಂಥವರು ವಾಗ್ದೇವತೆಯರು, ವಶಿನ್ಯಾದಿ ವಾಗ್ದೇವತೆಯರು. ಆಮೇಲೆ ಇದನ್ನು ಕೇಳಿದಂತಹ ಹಯಗ್ರೀವ ಸ್ವಾಮಿ ಇದನ್ನು ಅಗಸ್ತ್ಯ ಮಹಾಮುನಿಗೆ ಬೋಧನೆ ಮಾಡ್ತಾರೆ. ಇದನ್ನು ಬರೆದಿರುವಂಥದ್ದು ನಮಗೆ ವೇದವ್ಯಾಸರು ಬ್ರಹ್ಮಾಂಡ ಪುರಾಣದಲ್ಲಿ. ವೇದವ್ಯಾಸರು ಇದನ್ನು ತನ್ನ ಮಗನಾದ ಶುಕಮುನಿಗೂ ಹಾಗೂ ಪ್ರಿಯ ಶಿಷ್ಯನಾದ ಸೂತ ಮಹಾಮುನಿಗೂ ತಿಳಿಸಿಕೊಡ್ತಾರೆ. ಈ ಸೂತ ಮಹಾಮುನಿ ಶೌನಕಾದಿ ಮುನಿಗಳಿಗೆ ಇದನ್ನು ಬೋಧಿಸ್ತಾರೆ. ಆಮೇಲೆ ಅಲ್ಲಿಂದ ಪಾರಂಪರ್ಯವಾಗಿ ಎಲ್ಲ ಪೀಳಿಗೆಗೂ ಈಗ ಬರ್ತಾನೇ ಇದೆ. ಇನ್ನೂ ಕೂಡ ಮುಂದಿನ ಪೀಳಿಗೆಗೂ ಕೂಡ ಇದನ್ನು ತಿಳಿಸಿಕೊಡುವಂಥದ್ದು ನಮ್ಮ ಕರ್ತವ್ಯ. ಹೇಗೆ ನಮಗೆ ಇದರ ಪಠನೆ ಮಾಡಿದಾಗ ಒಂದು ಸಂತೋಷ ಸಿಗುತ್ತೋ, ಒಂದು ತೃಪ್ತಿ ಸಿಗುತ್ತೋ, ಹಾಗೆಯೇ ಮುಂದಿನ ಪೀಳಿಗೆಗೂ ಕೂಡ ಇದು ಸಿಗಬೇಕಲ್ವೇ? ಹಾಗಾಗಿ ಇದು ನಮ್ಮ ಕರ್ತವ್ಯ. ಇದನ್ನು ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇದಿಷ್ಟು ಇದರ ರಚನೆಯ ಬಗ್ಗೆ. ಇನ್ನು ಇದು ಏನನ್ನ ಕೊಡತ್ತೆ ನಮಗೆ ಮೊದಲು ಬೇಕಾಗಿರೋದು ಯಾವುದಾದ್ರೂ ಸ್ತೋತ್ರ ಯಾರಾದರೂ ಹೇಳಿ ಅಂತ ಹೇಳಿದರೆ ಇದನ್ನು ರಚನೆ ಮಾಡಿದ್ರಿಂದಾಗಿ ಏನು ಸಿಗತ್ತೆ, ನಾನು ಹೇಳಿದ ಪಠಣೆ ಮಾಡಿದ್ರಿಂದಾಗಿ ನನಗೆ ಏನು ಸಿಗತ್ತೆ ಇಂತಾನೆ ನಮಗೆ ಬೇಕಾಗಿರೋದು. ಇದು ಹೇಳಿದರೆ ನನಗೆ ಇದು ಸಿಗಬೇಕು. ನಾವು ಸರಸ್ವತಿಯ ಆರಾಧನೆ ಮಾಡಿದರೆ ನಮಗೆ ಜ್ಞಾನ ಸಿಗತ್ತೆ, ಲಕ್ಷ್ಮಿ ಆರಾಧನೆ ಮಾಡಿದರೆ ಸಂಪತ್ತು ಸಿಗತ್ತೆ. ಹಾಗಾದರೆ ಈ ಲಲಿತಾ ಮಾತೆ ಯಾರು? ಲಲಿತಾ ಮಾತೆ ನಮ್ಗೆ ಏನನ್ನ ಕೊಡ್ತಾಳೆ? ಇದು ನಮಗೆಲ್ಲಿಗೂ ಒಂದು ಕುತೂಹಲ ಅಲ್ವಾ? ಇವರು ಅದು ಕೊಡ್ತಾರೆ, ಸರಸ್ವತಿ ಅದು ಕೊಡ್ತಾಳೆ, ಲಕ್ಷ್ಮಿ ಇದು ಕೊಡ್ತಾಳೆ ಅಂದರೆ ಲಲಿತಾ ಮಾತೆ ನಮ್ಗೆ ಏನನ್ನ ಕೊಡ್ತಾಳೆ? ಏನು ಕೊಡ್ತಾಳೆ ಅಂತ ಹೇಳಿದರೆ ನಮ್ಮನ್ನು ಲಲಿತಾ ಮಾತೆಯಾಗಿ ಪರಿವರ್ತನೆಗೊಳಿಸ್ತಾಳಂತೆ. ಅಂದರೆ ಆ ಪರಮಾತ್ಮನೊಂದಿಗೆ ಒಂದಾಗುವಂತಹ, ಐಕ್ಯವಾಗುವಂತಹ ಅನುಗ್ರಹವನ್ನು ನಮಗೆ ಪ್ರಸಾದಿಸ್ತಾಳೆ. ಇನ್ನು ಇದಕ್ಕಿಂತ ಜಾಸ್ತಿ ಬೇಕೇ ನಮಗೆ? ಬೇರೆ ಬೇರೆ ದೇವತೆಗಳು ಏನೋ ಸ್ವಲ್ಪ ಸ್ವಲ್ಪ ಅದು ಕೊಡ್ತಾರೆ, ಇದು ಕೊಡ್ತಾರೆ, ಸರಿಪ್ಪ. ಲಲಿತಾ ಮಾತೆ ನಮ್ಮನ್ನು ಲಲಿತಾ ಮಾತೆಯಾಗಿ ಪರಿವರ್ತನೆಗೊಳಿಸ್ತಾಳೆ ಅಂತ ಆದರೆ ಇದಕ್ಕಿಂತ ಜಾಸ್ತಿ ಇನ್ನೇನು ಬೇಕು ನಮಗೆ? ಅದಕ್ಕೋಸ್ಕರ ಖಂಡಿತವಾಗಿಯೂ ಎಲ್ಲರೂ ಕೂಡ ಲಲಿತಾ ಸಹಸ್ರನಾಮದ ಪಠಣೆಯನ್ನು ಮಾಡಬೇಕು. ಎಲ್ಲರೂ ಸಾಧಾರಣ 99% ಎಲ್ಲರೂ ಮಾಡ್ತಾರೆ. ಉಳಿದವರು ಕೂಡ ಈ ಎಲ್ಲ ಶ್ಲೋಕಗಳನ್ನು ಮಾಡೋಕ್ಕೆ ಆಗದೇ ಇದ್ದರೂ ಕೂಡ ಕೆಲವು ಶ್ಲೋಕಗಳನ್ನಾದರೂ ಮಾಡಬಹುದು. ಅಥವಾ ನಮಗೆ ಈಗ ಅರ್ಥ ಗೊತ್ತಾದಾಗ ಯಾವುದು ನಮಗೆ ಅದರಲ್ಲಿ ಇಷ್ಟ ಆಗುತ್ತೋ ಆ ಕೆಲವು ಶ್ಲೋಕಗಳ ಅರ್ಥವನ್ನಾದರೂ ಅರ್ಥ ಮಾಡಿಕೊಂಡಾಗ ಓಹೋ ಇದು ಚೆನ್ನಾಗಿದೆ, ನಾನು ಇದನ್ನು ಹೇಳ್ತೀನಿ ಅಂಥೇಳಿ ಕೆಲವು ಶ್ಲೋಕಗಳನ್ನಾದರೂ ಹೇಳ್ಬೋದು. ಕೆಲವರು ಇನ್ನೇನು ಒಂದು ನಂಬಿಕೆ ಇದೆ ಅಂತ ಹೇಳಿದರೆ ಲಲಿತಾ ಸಹಸ್ರನಾಮ ಓದಬೇಕು ಅಂತ ಇದ್ದರೆ ತುಂಬ ಪದ್ಧತಿಯನ್ನು ಪಾಲಿಸಬೇಕು. ಅಯ್ಯೋ ತಪ್ಪಾದರೆ ಮತ್ತೆ ಕಷ್ಟ, ನಮಗೆ ಕಷ್ಟ ಕೊಡ್ತಾಳಂತೆ ಅಂತ ಹೇಳುವ ಒಂದು ಅಪನಂಬಿಕೆ ಇದೆ. ಮೂಢನಂಬಿಕೆ ಅಂತ ಕೂಡ ಹೇಳ್ಬೋದು ಇದನ್ನು. ಹಾಗಲ್ವೇ ಅಲ್ಲ. ಹೇಗೆ ನಾವು ನಮ್ಮ ಅಮ್ಮನ ಹತ್ರ ಹೋಗ್ತೇವೆಯೋ, ಅಮ್ಮನ ಹತ್ರ ನಮ್ಮ ತಾಯಿ ನಮ್ಮ ಅಮ್ಮನ ಹತ್ರ ಹೋದಾಗ ನಮಗೆ ಭಯ ಆಗತ್ತಾ? ತಪ್ಪು ಮಾಡಿದರೂ ಏನು ಭಯ ಆಗಲ್ಲ, ಅಮ್ಮ ಶಿಕ್ಷೆ ಕೊಡ್ತಾಳೆ. ಆದರೆ ಅದು ನನ್ನ ಒಳಿತಿಗಾಗಿ ಅಂತ ನಮಗೆ ಗೊತ್ತೇ ಇರುತ್ತೆ. ಇನ್ನು ಅಮ್ಮನನ್ನು ನೀವು ಅಂತ ಹೇಳೋರು ಭಾರೀ ಕಡಿಮೆ. ತಂದೆನಾದರೂ ನೀವು ಅಂತ ಹೇಳೋರು ಇರ್ಬೋದು, ತಾಯಿಯನ್ನು ನೀನು ಅಂತಲೇ ಹೇಳೋದು. ಯಾಕೆ? ಗೌರವ ಇಲ್ಲ ಅಂತಲ್ಲ, ಆದರೆ ಅತಿಯಾದ ಪ್ರೀತಿ, ಅತಿಯಾದ ಪ್ರೇಮ. ಹಾಗಾಗಿ ಅಮ್ಮನನ್ನು ನೀನು ಅಂತ ಹೇಳೋದು.
ನಮಗೆ ಯಾರಾದರೂ ನೀನು ಅಂತ ಹೇಳಿದರೆ ಸ್ವಲ್ಪ ನಾವು ಹತ್ತಿರ ಅಂತ ಆಗತ್ತೆ. ಸ್ವಲ್ಪ ನೀವು ಅಂತ ನಮ್ಮನ್ನು ಯಾರಾದರೂ ಸಂಬೋಧನೆ ಮಾಡಿದರೆ ಓಹೋ ಸ್ವಲ್ಪ ಎಲ್ಲೋ ದೂರದವರು ಅಂತ ಅನಿಸುತ್ತೆ ನಮಗೆ, ಅಲ್ವೇ? ಅದಕ್ಕೋಸ್ಕರ ಈ ತಾಯಿಯನ್ನು ಕೂಡ ನಾವು ಜಗನ್ಮಾತೆಯನ್ನು ಕೂಡ ನೀನು ಅವಳು ಅಂತಲೇ ಹೇಳಬೇಡಣ್ಣ. ಅವರು ಅಂತ ಹೇಳಿದ್ರೆ ಎಲ್ಲೋ ಸ್ವಲ್ಪ ದೂರದಲ್ಲಿರುವವರು. ಇವಳು ನಮಗೆ ಆ ಬ್ರಹ್ಮಕೀಟ ಜನನಿ, ನಮಗೆ ಮಾತ್ರ ತಾಯಿಯ. ನಮ್ಮ ತಂದೆ ತಾಯಿಗೂ ಅವಳು ತಾಯಿ, ನಮ್ಮ ತಾತ ಮುತ್ತಾತ ಇನ್ನು ಯಾರೆಲ್ಲ ಇದ್ದಾರೋ ಎಲ್ರಿಗೂ ಅವಳೇ ತಾಯಿ. ಬರೇ ಮಾನವರಿಗೆ ಮಾತ್ರವ? ಆ ಬ್ರಹ್ಮಕೀಟ ಜನನಿ ಎಲ್ಲ ಕ್ರಿಮಿ ಕೀಟ ಪಶು ಪಕ್ಷಿಗಳು ಪರ್ವತಗಳು ನೀರು ಏನೆಲ್ಲ ಸೃಷ್ಟಿಯಲ್ಲಿ ಇದೆಯೋ ಅದಕ್ಕೆಲ್ಲದಕ್ಕೂ ಅವಳು ಜನನಿ. ಅದಕ್ಕೆ ಮೊದಲಾಗಿ ಬರುವಂಥದ್ದು ಶ್ರೀಮಾತಾ ಅಂತ ಬರುತ್ತೆ. ಲಲಿತಾ ಸಹಸ್ರನಾಮದ ಮೊದಲನೆಯ ಹೆಸರು ಶ್ರೀಮಾತಾ. ಎಲ್ಲರಿಗೂ ಅವಳು ತಾಯಿ. ಇದರ ಹಿಂದಿನ ತತ್ವ ಏನು ಅಂತ ನಾವು ತಿಳಿದುಕೊಳ್ಬೇಕಾದದ್ದು. ವೇದದಲ್ಲಿ, ಉಪನಿಷತ್ತಿನಲ್ಲಿ, ಭಗವದ್ಗೀತೆಯಲ್ಲಿ ಬರುವಂಥದ್ದು ಈ ದೇಹ ನಾನಲ್ಲ, ಪರಮಾತ್ಮ ಅಂತ ಹೇಳಿದರೆ ನಿರ್ಗುಣ ನಿರ್ವಿಕಾರವಾದ ಒಂದು ಶಕ್ತಿ. ಈ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಸಾಮಾನ್ಯ ಮನುಷ್ಯರಾದ ದೇಹವ ಜೊತೆ ಗುರುತಿಸಿಕೊಳ್ಳುವಂತಹ ನಮ್ಮಂತಹ ಅಜ್ಞಾನಿಗಳಿಗೆ ಆ ಶಕ್ತಿ ಮೇಲೆ ದೃಷ್ಟಿಯನ್ನು ಕೇಂದ್ರೀಕರಿಸಿಕೊಳ್ಳುವುದು ಅತಿ ಕಷ್ಟ. ಅದಕ್ಕೋಸ್ಕರ ಒಂದು ರೂಪವನ್ನು ಕೊಟ್ಟು ಒಂದು ಹೆಸರನ್ನು ಕೊಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ಲಲಿತಾ ಮಾತೆಯ ಜನನ ಆಗೋದಲ್ಲ, ಅವಳು ಹುಟ್ಟೋದಿಲ್ಲ, ಆವಿರ್ಭೂತಳಾಗ್ತಾಳೆ ಅಂತ ಹೇಳುವ ಶಬ್ದವನ್ನು ಉಪಯೋಗಿಸ್ತೇವೆ. ಅಥವಾ ವ್ಯಕ್ತಪಡಿಸ್ತಾಳೆ, ತನ್ನನ್ನು ತಾನು ಅವ್ಯಕ್ತ ರೂಪದಲ್ಲಿ ಇದ್ದರೂ ಕೂಡ ಈ ಮಾನವ ಕುಲದ ಎಲ್ಲರಿಗೂ ಉದ್ಧಾರ ಆಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಆವಿರ್ಭವಿಸ್ತಾಳೆ ಅವಳು ಈ ರೂಪದಲ್ಲಿ. ನಮಗೋಸ್ಕರ ನಮ್ಮಂತಹ ಜ್ಞಾನಿಗಳು ನಾವು ನಮ್ಮನ್ನು ದೇಹದ ಜೊತೆ ಗುರುತಿಸ್ಕೊಳ್ತಾ ಇದ್ದೇವೆ. ನಾನು ಅಂದರೆ ಈ ದೇಹ ಅಂತ ಹೇಳುವ ಭಾವನೆ ಇನ್ನೂ ನಮ್ಮಲ್ಲಿದೆ. ಥಿಯರಿಟಿಕಲಿ ನಮಗೆ ಗೊತ್ತಿದೆ ನಾನು ಅಂದರೆ ಈ ದೇಹ ಅಲ್ಲ, ಆದರೆ ನಮ್ಮ ಅನುಭವಕ್ಕೆ ಇನ್ನೂ ಬಂದಿಲ್ಲ. ಏನು ಸ್ವಲ್ಪ ಒಂದು ಸಣ್ಣ ಶೀತ ಜ್ವರ ಆದರೆ ಅಯ್ಯೋ ನನಗೆ ಶೀತ, ನನಗೆ ಜ್ವರ, ನನಗೆ ಕಾಲು ನೋವು, ಯಾರದು ನನಗೆ ಅಂತ ಹೇಳಿದರೆ ದೇಹಕ್ಕೆ ತಾನೇ ಜ್ವರ ಬಂದಿರೋದು. ಹಾಗಾದ್ರಲ್ಲಿ ನಾನು ಅಂದರೆ ಯಾರು? ದೇಹ ಅಲ್ವೇ? ನನಗೆ ಹುಷಾರಿಲ್ಲ ಅಂತ ನಾವು ಹೇಳಲ್ವಾ? ನನಗೆ ಸುಸ್ತಾಯಿತು, ನನಗೆ ಕಷ್ಟ, ನನಗೆ ದುಃಖ, ನನಗೆ ಸುಖ. ಯಾರಿಗೆ ದುಃಖ ಸುಖ? ದೇಹಕ್ಕೆ ಇಲ್ಲ ಮನಸ್ಸಿಗೆ. ಅಂದರೆ ನಾನು ಅಂತ ಹೇಳಿದರೆ ಇನ್ನೂ ಕೂಡ ದೇಹ ಅಥವಾ ಮನಸ್ಸು ಅಥವಾ ಬುದ್ಧಿ ಅಂತ ಹೇಳುವ ಭಾವನೆ ಇರುವಂತಹ ಅಜ್ಞಾನಿಗಳು ನಾವು. ನಮ್ಮಂಥವರಿಗೆ ಆತ್ಮದ ಬಗ್ಗೆ ಅಥವಾ ಧ್ಯಾನ ಮಾಡು, ಯಾವುದರ ಮೇಲೆ? ಶೂನ್ಯದ ಮೇಲೆ ದೃಷ್ಟಿ ಹಾಕಿ ಧ್ಯಾನ ಮಾಡು ಅಂತ ಹೇಳಿದರೆ ಹೇಗೆ ಮಾಡೋದು? ಮಾಡೋದಕ್ಕೆ ಕಷ್ಟ. ಅದಕ್ಕೋಸ್ಕರ ಆ ನಿರ್ವಿಕಾರ ನಿರ್ಗುಣ ಪರಬ್ರಹ್ಮನೇ ಈ ರೂಪದಲ್ಲಿ ನಮಗೆ ವ್ಯಕ್ತವಾಗಿರುವಂಥದ್ದು. ಹಾಗಾಗಿ ನಾವು ಕೃಷ್ಣ ಅವತಾರ, ರಾಮಾವತಾರದಾಗೆ ಕೂಡ ಒಂದು ದೇಹವನ್ನು ಧರಿಸಿ ಜನನ ಆಗಲಿಲ್ಲ, ಆವಿರ್ಭವಿಸಿ ಇರುವಂಥವಳು ಈ ಲಲಿತಾ ಮಾತೆ. ಲಲಿತಾ ಅಂತ ಹೇಳಿದರೆ ಬೇರೆ ಬೇರೆ ಅರ್ಥಗಳಿದೆ. ಶೋಭೆ, ಗಾಂಭೀರ್ಯ, ಮಾಧುರ್ಯ, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥವನ್ನು ತಿಳಿದುಕೊಳ್ಬೋದು. ಇನ್ನು ಲಾಲಿತ್ಯ, ಲೀಲೆಗಳು, ತಾನು ಮಾಡುವಂತಹ ಲೀಲೆಗಳಿಗೂ ಹೆಸರು ಲಲಿತಾ ಅಂತ ಇದೆ. ಆಟವನ್ನು ಆಡುವವಳು, ನಮ್ಮ ಜೊತೆ ಆಟವನ್ನು ಆಡುವವಳು, ಪ್ಲೇಫುಲ್ ಆಗಿರೋದು ಅಂತ ಹೇಳೋದಿಲ್ವಾ? ಅದನ್ನು ಮಾಡುವಂಥವಳೇ ಆ ಲಲಿತಾ ಮಾತೆ. ಈ ಲಲಿತಾ ಸಹಸ್ರನಾಮದ ಮೊದಲು ಧ್ಯಾನ ಶ್ಲೋಕ ಇದೆ. ಕೆಲವು ಪುಸ್ತಕಗಳಲ್ಲಿ 2 ಧ್ಯಾನ ಶ್ಲೋಕವನ್ನು ಕೊಟ್ಟಿರ್ತಾರೆ. ಇನ್ನು ಕೆಲವು ಪುಸ್ತಕಗಳಲ್ಲಿ 4 ಧ್ಯಾನ ಶ್ಲೋಕವನ್ನು ಕೊಟ್ಟಿದ್ದಾರೆ. ಯಾಕೆ ಬೇಕು ಈ ಧ್ಯಾನ ಶ್ಲೋಕ? ಇವಾಗ ಲಲಿತಾ ಸಹಸ್ರನಾಮ ಮಾತ್ರವೇ ಅಲ್ಲದೆ ವಿಷ್ಣು ಸಹಸ್ರನಾಮ ಅಥವಾ ಬೇರೆ ಯಾವುದು ಸ್ತೋತ್ರ ನೋಡಿದರೂ ಮೊದಲಾಗಿ ಧ್ಯಾನ ಶ್ಲೋಕ ಅಂತ ಕೊಟ್ಟಿರ್ತಾರೆ. ಯಾಕೆ ಬೇಕು ಧ್ಯಾನ ಶ್ಲೋಕ? ನಾವು ಲೌಕಿಕ ಜನರು, ಲೋಕದ ವ್ಯವಹಾರ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಸಮಯ ಸಿಕ್ಕಿದಾಗ ಬಂದು ಸ್ತೋತ್ರವನ್ನು ಪಠಣ ಮಾಡುವಂಥವರು. ಲೋಕದಲ್ಲಿ ಮುಳುಗಿದಾಗ
ಲೋಕದ ವ್ಯವಹಾರ ಮಾಡ್ತಾ ಇರಬೇಕಿದ್ರೆ ಮನಸ್ಸೆಲ್ಲ ಲೋಕದಲ್ಲೇ ಬಿದ್ದು ಹೋಗಿರುತ್ತೆ. ಆ ಲೋಕದಿಂದ ಸ್ವಲ್ಪವಾಗಿ ಒಳಕ್ಕೆ ಎಳೆದುಕೊಂಡು, ಮನಸ್ಸನ್ನು ಒಳಕ್ಕೆ ಎಳೆದುಕೊಂಡು ಕೇಂದ್ರೀಕೃತ ಮಾಡಬೇಕು ತಾನೆ, ಮನಸ್ಸನ್ನು ದೃಷ್ಟಿಯನ್ನು ಹಾಕಬೇಕು ತಾನೆ. ಹಾಗಾಗಿ ಎಲ್ಲಿ ಹೋದರೂ ಕೂಡ, ಯಾವ ಸ್ತೋತ್ರದಲ್ಲಿ ನೋಡಿದರೂ ಕೂಡ ಒಂದು ಧ್ಯಾನ ಶ್ಲೋಕ ಅಂತ ಇರುತ್ತೆ. ಈ ಧ್ಯಾನ ಶ್ಲೋಕದ ಮೊದಲನೆಯ ಶಬ್ದವೇ ಅದರ ತತ್ವವನ್ನು ತಿಳಿಸಿಕೊಡುತ್ತೆ. ಈಗ ನಾವು ಹೇಳುವಂತಹ ಶುಕ್ಲಾಂಬರಧರಂ ವಿಷ್ಣು ಅಂತ ಹೇಳ್ತೀವಿ. ಏನಿದ್ರ ಅರ್ಥ? ಬರೇ ಶುಕ್ಲಾಂಬರ ತಗೊಳ್ಳೋಣ, ಬೇರೆ ಬೇಡ. ಶುಕ್ಲ ಅಂಬರ, ಬಿಳಿಯಾದ ಬಟ್ಟೆ ಅಂತ. ಬಿಳಿಯಾದ ಬಟ್ಟೆ ಅಂತ ಹೇಳಿದರೆ ಏನರ್ಥ? ನಿರ್ಮಲವಾದ ಪರಿಶುದ್ಧವಾದ ಮನಸ್ಸು. ಈ ಪರಿಶುದ್ಧವಾದ ಮನಸ್ಸಿನಲ್ಲಿ ಯಾವುದೇ ಕೆಲಸವನ್ನು ಶುರು ಮಾಡಿದರೂ ಉಪಶಾಂತಯೇ, ಕೊನೆಯಲ್ಲಿ ಬರುವಂಥದ್ದು ವಿಘ್ನೋ ಉಪಶಾಂತಯೇ, ಎಲ್ಲ ವಿಘ್ನಗಳು ಶಾಂತವಾಗತ್ತೆ. ಅಂದರೆ ಧ್ಯಾನ ಮಾಡಿದಾಗ ಏನನ್ನ ಅರಿತುಕೊಳ್ಬೇಕು ನಾವಲ್ಲಿ. ಸುಮ್ಮನೆ ಶುಕ್ಲಾಂಬರಧರಂ ಅಂತ ಹೇಳೋದಲ್ಲ. ಓಹೋ, ಮನಸ್ಸು ಪರಿಶುದ್ಧವಾಗಿದ್ದಾಗ ಯಾವುದೇ ಕಷ್ಟ ಬಂದರೂ ಅದು ಕಷ್ಟ ಅಂತ ಅನಿಸೋದಿಲ್ಲ. ಆ ಕಷ್ಟವನ್ನು ನಗ್ತಾ ನಗ್ತಾ ಸ್ವೀಕಾರ ಮಾಡುವಂಥವರಾಗ್ತೇವೆ ಪರಿಶುದ್ಧವಾದ ಮನಸ್ಸಿನಿಂದ ಕೆಲಸವನ್ನು ಶುರು ಮಾಡಿದಾಗ. ಹಾಗೆಯೇ ನಮಗೆ ಇಲ್ಲಿ ಧ್ಯಾನ ಶ್ಲೋಕಗಳು. ಮೊದಲನೆಯ ಧ್ಯಾನ ಶ್ಲೋಕ ಬರೆದಿರುವಂಥವರು ವಾಗ್ದೇವತೆಗಳು. ಎರಡನೆಯ ಧ್ಯಾನ ಶ್ಲೋಕ ಅರುಣಾಂ ಕರುಣಾತರಂಗಿತಾಕ್ಷಿಂ ಅಂತ ಬರುತ್ತೆ. ಇದನ್ನು ಬರೆದಿರುವಂಥದ್ದು ತ್ರಿಮೂರ್ತಿ ರೂಪನಾದ ಶ್ರೀ ದತ್ತಾತ್ರೇಯ. ಮೂರನೆಯದ್ದು ಯಾರು ಬರೆದಿರೋದು ಅಂತ ನನಗೆ ಎಲ್ಲೂ ಸಿಕ್ಕಿಲ್ಲ. ನಾಲ್ಕನೆಯದ್ದು ಕೊನೆಯ ಧ್ಯಾನ ಶ್ಲೋಕವನ್ನು ಬರೆದಿರುವಂಥವರು ಆದಿಶಂಕರಾಚಾರ್ಯರು. ಹಾಗಾಗಿ 4 ಧ್ಯಾನ ಶ್ಲೋಕಗಳು ಏನನ್ನು ತಿಳಿಸಿಕೊಡತ್ತೆ? ಒಂದು ವಿಗ್ರಹ ರೂಪ, ಅರೂಪಳಾದ ಶಕ್ತಿಗೆ ರೂಪವನ್ನು, ಆಕಾರವನ್ನು ಕೊಟ್ಟು ನಾವು ಧ್ಯಾನ ಮಾಡುವಂತೆ ನಮಗೆ ಪ್ರೇರೇಪಣೆಯನ್ನು ಕೊಟ್ಟಿದ್ದಾರೆ ಈ ವಾಗ್ದೇವತೆಗಳು, ದತ್ತಾತ್ರೇಯ, ಶಂಕರಾಚಾರ್ಯರು ಇತ್ಯಾದಿ. ರೂಪವನ್ನು ವರ್ಣಿಸಿದಾಗ ನಮ್ಮ ಮನಸ್ಸಿನಲ್ಲಿ ಆ ಒಂದು ದರ್ಶನವಾಗತ್ತೆ ನಮಗೆ ನಮ್ಮ ಕಣ್ಣ ಮುಂದೆ. ಹಾಗೆ ಅದ್ಭುತವಾಗಿ ರೂಪವನ್ನು ವರ್ಣಿಸಿದ್ದಾರೆ. ಅದರ ಜೊತೆ ಅದರ ಹಿಂದಿನ ತತ್ವ ಏನಿದೆ, ನಾವು ಭಗವದ್ಗೀತೆಯಲ್ಲಿ ಕೂಡ ನೋಡಿದೆವು. ಮೇಲಿನ ಅರ್ಥ ಒಂದಿರತ್ತೆ, ಅದರ ಹಿಂದಿನ ತತ್ವ ಏನಿದೆ ಆಳವಾಗಿ ಅಧ್ಯಯನ ಮಾಡಿದರೆ ಅದರ ಅರ್ಥ ಬೇರೆ ಥರದಲ್ಲಿ ನಮಗೆ ಅರ್ಥ ಆಗತ್ತೆ. ಹಾಗೆ ಇಲ್ಲಿ ಕೂಡ ಈ ಧ್ಯಾನ ಶ್ಲೋಕಗಳನ್ನು ಮೇಲಿಂದ ಮೇಲೆ ನೋಡ್ತಾ ಸ್ವಲ್ಪ ಸ್ವಲ್ಪವಾಗಿ, ಅತಿ ಆಳವಾಗಿ ಅಲ್ಲದೇ ಇದ್ದರೂ ಕೂಡ ಸ್ವಲ್ಪ ಸ್ವಲ್ಪವಾಗಿ ಇದರ ಅರ್ಥ ಏನು ಅಂತ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಆ ಲಲಿತಾ ಮಾತೆ ನಮ್ಮೆಲ್ಲರಿಗೂ ಕರುಣೆಯಿಂದ, ಕರುಣಾಸಾಗರಿ ತಾನೇ ಅವಳು, ಕರುಣೆಯಿಂದ ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಹೇಳುವ ಪ್ರಾರ್ಥನೆಯ ಜೊತೆ ಈ ಲಲಿತಾ ಸಹಸ್ರನಾಮದ ಧ್ಯಾನ ಶ್ಲೋಕವನ್ನು ಶುರು ಮಾಡೋಣ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಲಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. 1ನೇ ಶ್ಲೋಕ ಇದು. ಇದನ್ನು ಬರೆದಿರುವಂಥವರು ವಾಗ್ದೇವತೆಗಳು, ವಶಿನ್ಯಾದಿ ವಾಗ್ದೇವತೆಗಳು. ಸಿಂಧೂರ ಅರುಣ ವಿಗ್ರಹ, 3 ಶಬ್ದ ಇದೆ. ಸಿಂಧೂರ ಅರುಣ ವಿಗ್ರಹ. ಇಲ್ಲಿ ಸಿಂಧೂರ ಅಂತ ಹೇಳಿದರೆ, ಸಿಂಧೂರ ಅರುಣ ಅಂತ ಹೇಳಿದರೆ ಕೆಂಪಗಾಗಿರುವ ಕೇಸರಿ. ನೋಡಿ, ಒಂದೊಂದು ಬಣ್ಣದಲ್ಲಿ ಬೇರೆ 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 ಶೇಡ್ಸ್ ಇರುತ್ತೆ ತಾನೆ. ಕೆಂಪು ಅಂತ ಹೇಳಿದರೆ ನಾನಾ ಥರದ ಕೆಂಪುಗಳಿವೆ. ಹಾಗೆ ಇಲ್ಲಿ ಒತ್ತಿ ಹೇಳುವಂಥದ್ದು ಸಿಂಧೂರ ಅರುಣ, ಕೆಂಪಗಾಗಿರುವ ಕೇಸರಿ. ಅಂದರೆ ಲೈಟ್ ಕೇಸರಿ ಅಂತಲ್ಲ, ಕೆಂಪಗಾಗಿರುವ ಕೇಸರಿ. ಇಲ್ಲಿ ಸಿಂಧೂರ ಅಂತ ಹೇಳಿದರೆ
ತ್ಯಾಗವನ್ನು ಸೂಚಿಸ್ತಾ ಇದೆ. ತ್ಯಾಗವನ್ನು ಮಾಡು, ಬಣ್ಣವನ್ನು ನೋಡು, ಹಾಗೆಯೇ ತ್ಯಾಗವನ್ನು ಮಾಡು. ಯಾವುದನ್ನು ತ್ಯಾಗ ಮಾಡಬೇಕು? ನಾನು ಅಂತ ಹೇಳೋದನ್ನು, ಈ ಅಹಂಕಾರವನ್ನು ತ್ಯಾಗ ಮಾಡು. ಎಷ್ಟೊಂದು ವಿಚಾರದ ಜೊತೆ ವ್ಯಾಮೋಹವನ್ನು ಬೆಳೆಸಿಕೊಂಡಿದ್ಯಾ. ಮನುಷ್ಯರ ಜೊತೆ, ವಸ್ತುವಿನ ಜೊತೆ, ಪರಿಸ್ಥಿತಿಯ ಜೊತೆ ವ್ಯಾಮೋಹವನ್ನು ಇಟ್ಕೊಂಡಿದ್ಯಲ್ಲ, ಇದನ್ನೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಕ್ರಮೇಣವಾಗಿ ಬಿಟ್ಟು ಬಿಡ್ತಾ ಬರಬೇಕು. ಇದು ಸಿಂಧೂರ ಅಂತ ಹೇಳೋದಕ್ಕೆ ಅರ್ಥ. ನಿಜವಾಗಿ ಬಣ್ಣದ ಪ್ರಕಾರ ನೋಡಿದರೆ ಕೆಂಪು ಬಣ್ಣ ಅಂಥೇಳಿ ಹೆಸರು ಆಗತ್ತೆ. ಕೆಂಪು ರಜೋಗುಣವನ್ನು ಸೂಚಿಸುತ್ತೆ. ಅಂದರೆ ಕೆಲಸ ಮಾಡ್ತಾ ಇರಬೇಕು, ಆದರೆ ವ್ಯಾಮೋಹದಿಂದ ಅಲ್ಲ, ನಾನು ಮಾಡ್ತಾ ಇದ್ದೇನೆ ಅಂತ ಹೇಳುವ ಭಾವನೆಯಿಂದ ಅಲ್ಲ. ನೋಡಿ, ಇದು ಮತ್ತೆ ಭಗವದ್ಗೀತೆಯ ಸಾರಾಂಶವೇ ಇಲ್ಲಿದೆ. ಭಗವದ್ಗೀತೆ ಅಂತ ಹೇಳೋದು ಉಪನಿಷತ್ತು ಅಥವಾ ವೇದದ ಸಾರಾಂಶ. ಹಾಗೆಯೇ ಈ ಲಲಿತಾ ಸಹಸ್ರನಾಮ ಅಂತ ಹೇಳೋದು ಕೂಡ ವೇದದ ಸಾರಾಂಶವೇ. ವೇದ ಏನನ್ನು ಹೇಳುತ್ತೋ ಅದನ್ನೇ ಇಲ್ಲಿ ಇನ್ನೊಂದು ವಿಧದಲ್ಲಿ ನಮಗೆ ತಿಳಿಸಿಕೊಡ್ತಿದ್ದಾರೆ ವಾಗ್ದೇವತೆಗಳು. ಅರುಣ, ಅರುಣ ಅಂತ ಹೇಳಿದರೆ ಮತ್ತೆ ಕೇಸರಿ ಬಣ್ಣ. ಇದು ಜ್ಞಾನವನ್ನು ಸೂಚಿಸುತ್ತೆ, ಜ್ಞಾನದ ಸಂಕೇತ. ಲೋಕಜ್ಞಾನವೂ ಬೇಕು, ಅದರ ಜೊತೆಯಲ್ಲಿ ಅಧ್ಯಾತ್ಮ ಜ್ಞಾನವನ್ನು ಬೆಳೆಸಿಕೋ. ಜೊತೆ ಜೊತೆಯಾಗಿ ಹೋಗು. ಅಧ್ಯಾತ್ಮ ಬೇರೆ, ಲೌಕಿಕ ಬೇರೆ ಅಂತ ಇಟ್ಕೊಳ್ಳೋದು ಬೇಡ. ಈ ಲೋಕದಲ್ಲಿಯೇ ಜೀವನ ಮಾಡಿಕೊಂಡಿದ್ದಾಗಲೇ ಅಧ್ಯಾತ್ಮವನ್ನು ಜೊತೆಯಾಗಿ ಬೆಳೆಸಿಕೊಳ್ಬೇಕು. ಓಹೋ, ಇದೆಲ್ಲ ನಾನು 60 ವರ್ಷ ಆದಮೇಲೆ, ರಿಟೈರ್ ಆದಮೇಲೆ ನಾನು ಕಲ್ತ್ಕೊಳ್ತೇನೆ, ಈಗ ನನಗೆ ಪುರುಸೊತ್ತಿಲ್ಲ ಅಂತ ಹೇಳುವಂಥದ್ದಲ್ಲ. ಸ್ವಲ್ಪ ಸ್ವಲ್ಪವಾಗಿ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಇದರ ಬಗ್ಗೆ ಜ್ಞಾನವನ್ನು ಬೆಳೆಸಿಕೊಂಡು ಲೋಕದ ವರ್ತನೆಯಲ್ಲಿ ಬದಲಾವಣೆಯನ್ನು ತಂದುಕೊಳ್ಳುವಂಥದ್ದು, ನಮ್ಮ ದೃಷ್ಟಿಕೋನವನ್ನು ನಾವು ಬದಲಾಯಿಸಿಕೊಳ್ಳುವಂಥದ್ದು. ಅಧ್ಯಾತ್ಮ ಬೇರೆ, ಲೌಕಿಕ ಬೇರೆ ಅಂತ ಮಾಡಬಾರ್ದು, ಜೊತೆಯಾಗಿ ಇರಬೇಕು. ಇದು ಅರುಣ. ಹೇಗಿರುವ ಜ್ಞಾನ ಅಂತ ಹೇಳಿದರೆ ಬೆಂಕಿ ಅಂತ ಜ್ಞಾನ. ಬೆಂಕಿ ಹೇಗೆ ಎಲ್ಲವನ್ನೂ ಸುಡತ್ತೋ ಹಾಗೆ ಈ ಥರದ ಜ್ಞಾನ ಬಂದಾಗ, ಅಧ್ಯಾತ್ಮದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಬೆಳವಣಿಗೆ ಬಂದಾಗ, ಜ್ಞಾನ ಬಂದಾಗ ಲೌಕಿಕದ ಕೋರಿಕೆಗಳು ಎಲ್ಲ ಸುಟ್ಟು ಹೋಗುತ್ತೆ. ಭಗವದ್ಗೀತೆಯನ್ನು ನಾವು ತಿಳಿದುಕೊಂಡಿಲ್ವೇ? ಇಂತಹ ಶಾಶ್ವತವಾದ ಜ್ಞಾನವನ್ನು ಬೆಳೆಸಿಕೋ. ಆಮೇಲೆ ವಿಗ್ರಹ. ವಿಗ್ರಹ ಅಂತ ಹೇಳಿದರೆ ರೂಪ, ಒಂದು ರೂಪ. ಒಂದು ವಿಗ್ರಹ ಕಂಡ್ರೆ ನಮಗೆ ಧ್ಯಾನ ಮಾಡಲಿಕ್ಕೆ ಸುಲಭ. ವಿಗ್ರಹವನ್ನು ನೋಡಿ ಮತ್ತೆ ಕಣ್ಣು ಮುಚ್ಚಿ ಅದರ ಬಗ್ಗೆ ಧ್ಯಾನವನ್ನು ಮಾಡಲಿಕ್ಕೆ ನಮಗೆ ಸುಲಭ. ಭಕ್ತಿ ಯೋಗದಲ್ಲಿ ಭಗವಂತ ಹೇಳಿದ್ದಾನೆ. ಈ ಥರದ ಸಗುಣ ಆರಾಧನೆ ಸುಲಭದಲ್ಲಿ ಲಭಿಸುವಂಥದ್ದು, ಎಲ್ಲರಿಗೂ ಮಾಡುವಂಥದ್ದು, ಎಲ್ಲರೂ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ವಿಗ್ರಹ ಅಂತ ಕೊಟ್ಟಿದ್ದಾರೆ, ಒಂದು ರೂಪವನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಮ್ಮ ಕಣ್ಣ ಮುಂದೆ ನಾವು ನೋಡುವಾಗ ಯಾವ ಥರದಲ್ಲಿದ್ದಾಳೆ ಅವಳು? ಕೇಸರಿ ಬಣ್ಣ, ಕೆಂಪಾಗಿರುವ ಕೇಸರಿ ಬಣ್ಣದ ರೂಪವನ್ನು ಹೊಂದಿದ್ದಾಳೆ. ಅಂದರೆ ಮೈಯೆಲ್ಲ, ನಾವು ಕೆಲವರನ್ನು ನೋಡಿದಾಗ ಬಿಳಿ ಇರ್ತಾರೆ. ಹೇಗೆ ಬಿಳಿ? ಸ್ವಲ್ಪ ಕೆಂಪಗಾಗಿ ಬಿಳಿ. ಇನ್ನೊಂದು ಸಲ ಅವರನ್ನು ನೋಡೋಣ ಅಂತ ಅನಿಸುತ್ತೆ. ಕೆನ್ನೆ ಯಾವುದು ನೋಡಿದರೂ ಕೆಂಪು ಕೆಂಪಾಗಿ ಇರ್ತಾರೆ. ಹಾಗೆ ಇದ್ದಾಳೆ ನಮ್ಮ ಜಗನ್ಮಾತೆ. ನಾವಿದನ್ನು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡು ನಮ್ಮ ಒಂದು ಕಣ್ಣ ಮುಂದೆ ಕಾಣ್ತಾ ಇದ್ದಾಳೆ ಅಂತ ಹೇಳುವ ಭಾವನೆಯನ್ನು ನಾವು ಬೆಳೆಸಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಮುಂದೆ ಸಾಕ್ಷಾತ್ಕಾರಗೊಳ್ತಾಳೆ ಆ ಜಗನ್ಮಾತೆ. ತ್ರಿನಯನ, 3 ಕಣ್ಣು, 3 ಕಣ್ಣು ಇರುವವಳು. ನಮಗೆ ನೋಡಿ, ಈಗ ನಾವೊಂದು ರೂಪವನ್ನು ನಮ್ಮ ಮುಂದೆ ಆಲೋಚನೆ ಮಾಡ್ತೇವೆ ಅಂತ ಆದರೆ ನಮ್ಮಿಂದ ಸ್ವಲ್ಪ ಜಾಸ್ತಿ ಇರಬೇಕು. ಇಲ್ಲದ್ರೆ ಅವಳೇನು ಗ್ರೇಟ್, ನನಗೂ ಕಣ್ಣು 2 ನನಗೆ ಇಲ್ವಾ ಅಂತ ಅನ್ನಿಸ್ತದೆ, 2 ಕೈ ನನಗೂ ಇಲ್ವಾ, ಓಹೋ ಇಲ್ಲ ಇವಳಿಗೆ 3 ಕಣ್ಣಿದೆ ಅಂದರೆ ನನ್ನಿಂದ ಸ್ವಲ್ಪ ಶ್ರೇಷ್ಠ ಅಂತ ನಮಗೊಂದು ಭಾವನೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಅದನ್ನು ಒತ್ತಿ ಹೇಳ್ತಾ ಇರೋದು ತ್ರಿನಯನ, 3 ಕಣ್ಣಿನವಳು ಅಂತೇಳಿ. ನಮಗೊಂದು ಆಸಕ್ತಿ ಹುಟ್ಟಬೇಕು ತಾನೆ. ಇದು ಒಂದು ದೃಷ್ಟಿಕೋನದಿಂದ. ಇನ್ನೊಂದು ದೃಷ್ಟಿಕೋನದಿಂದ ನೋಡೋದು ಬೇಕಾದರೆ ಈ ಕಣ್ಣುಗಳು ಸಮಯವನ್ನು ಸೂಚಿಸುತ್ತೆ. ನಮ್ಮ ಬಲದ ಕಣ್ಣು ಭೂತಕಾಲ, ಎಡದ ಕಣ್ಣು ಭವಿಷ್ಯತ್ ಕಾಲವನ್ನು ಸೂಚಿಸುತ್ತೆ. ಹಾಗೆಯೇ ಮಧ್ಯದಲ್ಲಿರುವ ಆಜ್ಞಾಚಕ್ರದಲ್ಲಿರುವಂತಹ 3ನೆಯ ಕಣ್ಣು ವರ್ತಮಾನ ಕಾಲವನ್ನು ಸೂಚಿಸುತ್ತೆ. ಹಾಗಾದರೆ ನಮಗೂ 3ನೇ ಕಣ್ಣು ಇದೆ. ನಾವು ಮಾತ್ರ ಭೂತಕಾಲದಲ್ಲಿ ಏನು ನಡೀತೋ ಅದರ ಬಗ್ಗೆ ಅಳ್ತಾ ಅಯ್ಯೋ ಹಾಗಾಯಿತು ಮೊನ್ನೆ ಹಾಗಾಯಿತು, ಕಳೆದ ವರ್ಷ ಹಾಗಾಯಿತು ಅಂತ ಅಳ್ತೇವೆ.
ಈ ಎಡದ ಕಣ್ಣು ಭವಿಷ್ಯತ್ ಕಾಲದಲ್ಲಿ ಏನು ನಡೆಯುತ್ತೋ ಅದರ ಬಗ್ಗೆ ಚಿಂತೆ. ಅಯ್ಯೋ ಹೀಗಾದರೆ ಏನು ಮಾಡೋದು ನಾನು, ಆಗಿಲ್ಲ ಆದರೆ ಅಂತ ಹೇಳುವ ಯೋಚನೆ. ಭೂತಕಾಲದಲ್ಲಿ ಏನು ನಡೀತೋ, ಅನುಭವ ಏನಾಯಿತೋ ಅದರ ಬಗ್ಗೆ ದುಃಖ. ಹಾಗೆಯೇ ಇನ್ನು ಏನು ಬರಲಿದೆಯೋ ಅದರ ಬಗ್ಗೆ ಚಿಂತೆ ಮಾಡ್ತಾ 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 ವರ್ತಮಾನದಲ್ಲಿ ನಾವು ಬದುಕ್ತಾ ಇಲ್ಲ. ವರ್ತಮಾನದಲ್ಲಿ ಬದುಕು ನೀನು ಅಂತ ಅವಳು ನಮಗೆ ಹೇಳಿಕೊಡ್ತಿದ್ದಾಳೆ. ಅವಳ ದೇಹ ಹೇಗಿದೆಯೋ ನಾವು ಹಾಗೆ ಇರಬೇಕು ಅಂತ ನಮಗೆ ಅವಳು ತಿಳಿಸಿಕೊಡ್ತಿದ್ದಾಳೆ. ನಾನು ಹೀಗಿದ್ದೇನೆ, ನೀನು ಕೂಡ ಹೀಗೆ ಇರು. ಮೂರನೆಯ ಕಣ್ಣು ಕೂಡ ಉಪಯೋಗಿಸು. ಅಂದರೆ ವರ್ತಮಾನದಲ್ಲಿ ಬದುಕು. ನಿನ್ನೆಯ ಬಗ್ಗೆ ನಾಳೆಯ ಬಗ್ಗೆ ಯೋಚನೆ ಮಾಡಬೇಡ. ಅನುಭವಗಳನ್ನು ಉಪಯೋಗಿಸಿಕೊ, ಆದರೆ ಭವಿಷ್ಯತ್ ಕಾಲದ ಬಗ್ಗೆ ಚಿಂತೆ ಮಾಡಬೇಡ. ವರ್ತಮಾನದಲ್ಲಿ ಬದುಕು ಅಂತ ಹೇಳುವ ಒಂದು ಸೂಚನೆಯನ್ನು ನಮಗೆ ಅವಳು ಮೂರನೆಯ ಕಣ್ಣಿನ ಮೂಲಕ ನಮಗೆ ತಿಳಿಸಿಕೊಡ್ತಿದ್ದಾಳೆ. ಹೇಗೆ ಶಿವ ತನ್ನ ಮೂರನೆಯ ಕಣ್ಣನ್ನು ತೆರೆದು ಮನ್ಮಥನನ್ನು ಸುಟ್ಟಿದ್ದಾನೆ. ಮನ್ಮಥ ಅಂತ ಹೇಳಿದರೆ ಮನವನ್ನು ಮಥನ ಮಾಡುವಂಥವನು ಮನ್ಮಥ. ಇಲ್ಲಿ ಮಥನ ಅಂತ ಹೇಳಿದರೆ ತಳಮಳ, ಮನಸ್ಸಿನಲ್ಲಿ ತಳಮಳ ಆಗುವಂಥದ್ದು. ಆ ತಳಮಳವನ್ನು ಸುಟ್ಟೇ ಬಿಡ್ತಾನೆ ತನ್ನ ಮೂರನೆಯ ಕಣ್ಣನ್ನು ತೆರೆದು. ಹಾಗೆಯೇ ನಾವು ಕೂಡ ಈ ವರ್ತಮಾನ ಕಾಲದಲ್ಲಿ ಈಗ ಅಟ್ ದಿಸ್ ಮೊಮೆಂಟ್ ಅಂತ ಹೇಳೋದಿಲ್ವಾ, ಹಾಗೆ ಈಗ ಈ ಕ್ಷಣದಲ್ಲಿ ನಾವು ಬದುಕಿದ್ರೆ ಖಂಡಿತವಾಗಿಯೂ ಬೇರೆ ಎಲ್ಲ ಮನಸ್ಸಿನ ತಳಮಳಗಳು ಕೂಡ ಸುಟ್ಟೇ ಬಿಡ್ತೇವೆ. ಆ ಶಕ್ತಿ ನಮಗೂ ಇದೆ, ಆದರೆ ಅದರ ಬಗ್ಗೆ ನಮಗೆ ಅರಿವು ಇಲ್ಲ. ಅದಕ್ಕೆ ಭಗವತಿ ನಮಗೆ ಹೇಳ್ತಿದ್ದಾಳೆ, ನನ್ನ ಹಾಗೆ ನೀನು ಕೂಡ ಮೂರು ಕಣ್ಣಿದೆ, ಇದನ್ನು ಅರಿತುಕೋ. ಆಮೇಲೆ ಮಾಣಿಕ್ಯ ಮೌಲಿ ಸ್ಫುರತ್ ತಾರಾ ನಾಯಕ ಶೇಖರಾಮ್. ಮಾಣಿಕ್ಯ ಮೌಲಿ ಸ್ಫುರತ್ ಒಳ್ಳೆ ರಮಣೀಯವಾಗಿರುವಂತಹ ಕಿರೀಟವನ್ನು ಧರಿಸಿದ್ದಾಳೆ. ಯಾವ ಥರದ ಕಿರೀಟ ಅದು? ನವರತ್ನಗಳಿಂದ ಶೋಭಿತವಾಗಿರುವಂತಹ ಕಿರೀಟ. ನವರತ್ನ ಅಂತ ಹೇಳಿದರೆ ನವರಸಗಳನ್ನು ಸೂಚಿಸುತ್ತೆ. ಇಲ್ಲಿ ನವರಸಗಳು ಅಂದರೆ ನಾವು ನಮ್ಮಲ್ಲಿ ಬರುವಂತಹ ಭಾವನೆಗಳು ನಮಗೆಲ್ರಿಗೂ ಗೊತ್ತಿದೆ. ನಗ್ತಾ ಇರ್ತೇವೆ, ಸಿಟ್ಟು ಬರುತ್ತೆ, ಅಸಹ್ಯ, ತಿರಸ್ಕಾರ, ಇದೆಲ್ಲ ಇರುತ್ತೆ ಅಲ್ವಾ. ಇದು ನಾನಾ ಥರದ 9 ರಸಗಳಿದೆ, ನಮಗೆ ಗೊತ್ತಿದೆ. ಇದು ನವರತ್ನಗಳಿಂದ ಮಾಡಿರುವಂತಹ ಈ ಮಾಣಿಕ್ಯ ಮೌಳಿಗಳು, ನವರತ್ನಗಳಿಂದ ಕೂಡಿರುವಂತಹ ಒಂದು ಕಿರೀಟವನ್ನು ಧರಿಸಿರ್ತಾಳೆ. ಇಲ್ಲಿ ಯಾವುದೇ ಆಭರಣವನ್ನು ನಾವು ಧರಿಸಿದ್ರೂ ಅದಕ್ಕೆ ಒಂದು ಹಿಂದೆ ಅರ್ಥ ಇದೆ, ಗೂಢಾರ್ಥ ಇದೆ. ಅವಳು ಆ ಕಿರೀಟವನ್ನು ಧರಿಸಿದ್ದಾಳೆ ಅಂತಾದರೆ ಈ ನವರಸಗಳನ್ನು ತನ್ನ ವಶದಲ್ಲಿಟ್ಟುಕೊಂಡಿದ್ದಾಳೆ. ನಮಗೆ ನಮ್ಮ ವಶದಲ್ಲಿದೆಯಾ? ಕೋಪ ಹೇಗೆ ಓಡಿ ವೇಗದಲ್ಲಿ ಬರುತ್ತೆ. ಯಾರಾದರೂ ಜ್ಯೋತಿ ನೀನು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದರೆ ಸಾಕು, ಸಿಟ್ಟು ನಮ್ಮ ವಶದಲ್ಲಿದೆಯಾ? ನಮ್ಮ ವಶದಲ್ಲಿಲ್ಲ. ಹಾಗಾಗಿ ನಮಗೆ ಕಿರೀಟ ಇಲ್ಲ. ಕಿರೀಟ ಧರಿಸುವುದು ಏನು ಅಂತ ಹೇಳಿದ್ರೆ, ರಾಜರು ಕಿರೀಟವನ್ನು ಧರಿಸ್ತಾರೆ, ಅದಕ್ಕೆ ಅರ್ಥ ಇದೆ. ಸುಮ್ಮನೆ ಕಿರೀಟ ಧಾರಣೆ ಮಾಡೋಕ್ಕಾಗೋದಿಲ್ಲ. ಆ ಎಲ್ಲ ನವರಸಗಳನ್ನು ಕೂಡ ತನ್ನ ವಶದಲ್ಲಿ ಇಟ್ಟುಕೊಂಡಿರಬೇಕು ಅಂಥವನು ಮಾತ್ರ ಸಿಂಹಾಸನವನ್ನು ಏರುವಂತಹ ಅರ್ಹತೆ ಇರುವಂಥವನು. ಹಾಗೆ ಇಲ್ಲಿ ಅವಳು ನವರತ್ನಗಳ ಕಿರೀಟವನ್ನು ಧರಿಸಿದ್ದಾಳೆ ಅಂತ ಹೇಳಿದರೆ ನವರಸಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವಂಥವಳು. ತಾರಾನಾಯಕ ಶೇಖರಾಮ್. ಇನ್ನು ಯಾರಿದ್ದಾರೆ ಆ ಕಿರೀಟದಲ್ಲಿ? ತಲೆಯ ಮೇಲೆ ಯಾರಿದ್ದಾರೆ? ತಾರಾನಾಯಕ. ಆ ಶಿಖರದಲ್ಲಿ, ತಲೆ ಅಂತ ಹೇಳುವ ಶಿಖರದಲ್ಲಿ ತಾರಾನಾಯಕ ಚಂದ್ರ ಇದ್ದಾನೆ. ಅಂದರೆ ಮನಸ್ಸನ್ನು ತನ್ನ ವಶದಲ್ಲಿ ಇಟ್ಕೊಂಡಿದ್ದಾಳೆ. ಯಾರ ಮನಸ್ಸು? ನಮ್ಮೆಲ್ಲರ ಮನಸ್ಸು ಅವಳ ವಶದಲ್ಲಿದೆ. ಚಂದ್ರ ಅಂತ ಹೇಳಿದರೆ ಸುಮ್ಮನೆ ಚಂದ್ರನ ನೋಡೋದು ಅಂತಲ್ಲ. ಚಂದ್ರ ಅಂತ ಹೇಳಿದರೆ ಮನಸ್ಸಿನ ಅಧಿದೇವತೆ ಚಂದ್ರ. ಅವನನ್ನು ತನ್ನ ತಲೆಯಲ್ಲಿ ಧರಿಸಿಕೊಂಡಿದ್ದಾಳೆ ಈ ಜಗನ್ಮಾತೆ. ನೋಡಿ ಹೇಗೆ ವರ್ಣನೆ ನಡೀತಾ ಇದೆ ಅಂತ ಹೇಳಿದರೆ, ಮೇಲಿಂದ ಕೆಳಗಡೆವರೆಗೆ ವರ್ಣನೆ, ಆಮೇಲೆ 1ನೇ ಶ್ಲೋಕದಿಂದ ಆಮೇಲೆ ಕೂಡ ಮೇಲಿನಿಂದ ಪಾದದವರೆಗೆ ವರ್ಣನೆ ಮಾಡ್ತಾ ಹೋದರೆ ಕೈಯೆಲ್ಲ ಮೈಯೆಲ್ಲ ಜುಮ್ಮನ್ನತ್ತೆ ನಮ್ಮ ಮುಂದೆ ಕಾಣ್ತೇವೆ ನಾವು. ಅಂತಹ ಒಂದು ವರ್ಣನೆಯನ್ನು ಮಾಡಿದ್ದಾರೆ ವಾಗ್ದೇವತೆಯರು. ಹಾಗಾದರೆ ನಾವು ಕೂಡ ಇದನ್ನು ಪಠಣೆ ಮಾಡಿದಾಗ ಅವಳು ತಲೆ ದೂಗುತ್ತಾಳೆ, ಖಂಡಿತವಾಗಿಯೂ ಹಸನ್ಮುಖಿಯಾಗಿ ನಮ್ಮೆಲ್ಲರನ್ನ ಅನುಗ್ರಹಿಸ್ತಾಳೆ ಅಂತ ಹೇಳೋದಂತೂ ಗ್ಯಾರಂಟಿ.
ತಾರಾನಾಯಕ ಶೇಖರಂ ಆಯಿತು. ಸ್ಮಿತಮುಖಿ, ಯಾವಾಗ ನಮ್ಮ ಮನಸ್ಸು ನಮ್ಮ ವಶದಲ್ಲಿದೆಯೋ ಖಂಡಿತವಾಗಿಯೂ ನಾವು ಸ್ಮಿತಮುಖಿಗಳಾಗ್ತೇವೆ. ಅವಳ ಮುಖವನ್ನು ನೋಡಿದರೆ ಯಾವತ್ತೂ ಒಂದು ಹಸನ್ಮುಖಿ ಅಂತ ಹೇಳೋದಿಲ್ವ ನಾವು, ಯಾವತ್ತೂ ಒಂದು ನಗು, ಸುಂದರವಾದ ನಗು, ಏನೋ ದೊಡ್ಡಕ್ಕೆ ಅಟ್ಟಹಾಸದ ನಗು ಅಲ್ಲ, ಸ್ಮಿತಮುಖಿ. ಹಾಗೆಯೇ ನಮಗೂ ಹೇಳ್ತಿದ್ದಾಳೆ ಅವಳು, ಯಾವತ್ತೂ ಕೂಡ ನಗ್ತಾ ಇರಬೇಕು. ಜೀವನದಲ್ಲಿ ಕಷ್ಟ ಬಂದೇ ಬರುತ್ತೆ, ಆದರೆ ಈ ಲಲಿತಾ ಸಹಸ್ರನಾಮದ ಮೂಲಕ ನಾನು ಯಾರು, ಲಲಿತಾ ಮಾತೆ ಯಾರು, ನಾನು ಯಾರು ಅಂತ ಅರ್ಥ ಮಾಡಿಕೊಂಡಾಗ, ತಿಳಿದುಕೊಂಡಾಗ ಖಂಡಿತವಾಗಿಯೂ ಸ್ಮಿತಮುಖಿಗಳಾಗ್ತೇವೆ ನಾವೆಲ್ಲರೂ ಕೂಡ. ಆ ಲಲಿತಾ ಮಾತೆ ಸ್ಮಿತಮುಖಿಯಾಗಿದ್ದಾಳೆ, ನಾವು ಕೂಡ ಸ್ಮಿತಮುಖಿಯರಾಗಬೇಕು. ಕೆಲವರು ಹೇಗಿರ್ತಾರೆ ನೋಡಿ, ಯಾವತ್ತು ನೋಡಿದರೂ ಒಂದಾ ದುಃಖದಲ್ಲಿರ್ತಾರೆ, ಇಲ್ಲ ಯಾವತ್ತೂ ಅವರಿಗೆ ಸಿಟ್ಟು ಒಡಬಡ ಅಂತಿರ್ತಾರೆ. ಕೆಲವರನ್ನು ಕಂಡ್ರೆ ನಮ್ಗೆ ಅನ್ಸುತ್ತೆ, ಹಬ್ಬ ಇವ್ರ ಹತ್ರ ಇನ್ನೊಂದ್ಸಲ ಇವ್ರು ಸಿಗೋದು ಬೇಡಪ್ಪ ನನಗೆ ಜೀವನದಲ್ಲಿ ಅಂತ ಅನ್ಸತ್ತೆ. ಹಾಗಾಗಬಾರ್ದು. ಮನಸ್ಸಿನಲ್ಲಿ ಹೃದಯದಿಂದ ಬರುವಂತಹ ನಗು ಆಗಬೇಕು. ಕೆಲವರು ಪ್ಲಾಸ್ಟಿಕ್ ಸ್ಮೈಲ್ ಅಂತ ಹೇಳ್ತೀವಲ್ಲ ನಾವು, ಅದು ಅಲ್ಲ, ಆರ್ಟಿಫಿಷಿಯಲ್ ನಗು ಅಲ್ಲ, ಕೃತಕ ನಗು ಆಗಬಾರ್ದು. ಹೃದಯದಿಂದ ಆ ಒಂದು ನಗು ಬರಬೇಕು. ಬೇರೆಯವರನ್ನು ಕಂಡರೂ ಒಂದು ಸುಂದರವಾದ ನಗು, ಯಾವ ಖರ್ಚೂ ಇಲ್ಲ ನಮಗೆ, ಖರ್ಚಿಲ್ಲದೆ ನಾವು ಕೊಡುವಂತಹ ಒಂದು ಬಹುಮಾನ ಬೇರೆಯವರಿಗೆ. ಹಾಗೆಯೇ ಪ್ರಪಂಚಕ್ಕೆ ಕೂಡ ಎಷ್ಟು ಒಳ್ಳೆಯ ತರಂಗಗಳು ಉಂಟಾಗತ್ತೆ ನಾವು ಒಂದು ನಗು ನಕ್ಕಾಗ. ಹಾಗಾದರೆ ಅವಳು ಸ್ಮಿತಮುಖಿ ಆದರೆ ನಾವು ಕೂಡ ಆಗಬೇಡವೆ? ಪ್ರಯತ್ನವನ್ನು ಮಾಡೋಣ. ಸ್ಮಿತಮುಖಿ ಆಪೀನ ವಕ್ಷೋರುಹಾಂ, ಎತ್ತರವಾದ ಎದೆ ಇರುವಂಥವಳು. ಇದು ಮಾಂಸದ ಬಗ್ಗೆ ಅಲ್ಲ. ಸೌಂದರ್ಯ ಲಹರಿಯಲ್ಲಿ ಆದಿಶಂಕರಾಚಾರ್ಯರು ಆ ಮಹಾಮಾತೆಯ, ಜಗನ್ಮಾತೆಯ ಪ್ರತಿಯೊಂದು ಅಂಗವನ್ನು ವಿವರಿಸ್ತಾರೆ. ಇದಕ್ಕೆ ಸುಮಾರು ಜನ ಅಸಹ್ಯ ಪಟ್ಕೊಂಡಿದ್ದಾರೆ. ಈ ಆದಿಶಂಕರಾಚಾರ್ಯರು ಬ್ರಹ್ಮಚಾರಿ, ಇವರು ಹೋಗಿ ಏನೊಂದು ಸ್ತ್ರೀಯ ದೇಹದ ವರ್ಣನೆಯನ್ನು ಮಾಡೋದು, ಪ್ರತಿಯೊಂದು ಅಂಗವನ್ನು, ಯೋನಿಯನ್ನು ಕೂಡ ವರ್ಣನೆ ಮಾಡ್ತಾರೆ ಅಂದರೆ ಅದು ಚೀ ಇದೇನು ಅಸಹ್ಯ, ಹೀಗೆ ಮಾಡಿದ್ರು ಯಾಕಪ್ಪ ಆದಿಶಂಕರಾಚಾರ್ಯರು ಅಂತ ಹೇಳೋರಿದ್ದಾರೆ. ಯಾಕೆಂತ ಹೇಳಿದರೆ, ನಾವು ಯಾಕೆ ಹೀಗೆ ಹೇಳ್ತೇವೆ ಅಂತ ಹೇಳಿದರೆ, ನಾವೆಲ್ಲ, ನಮಗೆ ದೇಹವೇ ಪ್ರಧಾನ, ದೇಹದಲ್ಲಿರುವ ಮಾಂಸವೇ ಪ್ರಧಾನ, ದೇಹದ ಸೌಂದರ್ಯವೇ ನಮಗೆ ಸೌಂದರ್ಯ. ಈ ಥರ ಇದ್ದಂತಹ ಅಜ್ಞಾನಿಗಳಿಗೆ ಖಂಡಿತವಾಗಿಯೂ ಅದು ಅಸಹ್ಯಕರವೇ. ಆದರೆ ಅದರ ಹಿಂದಿನ ತತ್ವ ಏನಿದೆ ಅಂತ ಅರಿತುಕೊಂಡ್ರೆ ಅದ್ಭುತವಾದ ಶ್ಲೋಕಗಳು, 100 ಶ್ಲೋಕಗಳಲ್ಲಿ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಇದರ ಬಗ್ಗೆ ಕೂಡ ಆಮೇಲೆ ನಾವು ತಿಳಿದುಕೊಳ್ಳೋಣ. ತನ್ನ 32 ವರ್ಷ ಬದುಕಿದ್ದಂಥವರು ಆದಿಶಂಕರಾಚಾರ್ಯರು ಅದ್ಭುತವಾದ ಸ್ತೋತ್ರಗಳನ್ನು ಬರೆದಿದ್ದಾರೆ. ಅದನ್ನು ಒಂದು ಸಲ ಆದರೂ ಓದಿ ಅರ್ಥ ಮಾಡಿಕೊಳ್ಳುವಂತಹ ಜೀವನವನ್ನು ನಾವು ನಡೆಸಬೇಕು. ಇಲ್ಲಿ ಆಪೀನ ವಕ್ಷೋರುಹಾಂ ಅಂತ ಹೇಳಿದರೆ ಎತ್ತರವಾದ ತುಂಬಿದಂತಹ ಎದೆ ಇರುವಂಥವಳು. 2 ಮೊಲೆಗಳು ಕೂಡ ತುಂಬಿಕೊಂಡಿದೆ. ಎದೆಯ ಒಂದು ಭಾಗ ಆಹಾರವನ್ನು ಸೂಚಿಸುತ್ತೆ, ಅಂದರೆ ದೇಹಕ್ಕೆ ಬೇಕಾದಂಥದ್ದು ಆಹಾರ. ಇನ್ನೊಂದು ಭಾಗ ಜ್ಞಾನವನ್ನು ಸೂಚಿಸುತ್ತೆ, ಮನಸ್ಸಿಗೆ ಬೇಕಾದಂತಹ ಆಹಾರ. ದೇಹಕ್ಕೆ ಬೇಕಾದ ಆಹಾರವನ್ನು ಕೊಡುವಂಥವಳು ಅವಳು, ಮನಸ್ಸಿಗೆ ಬೇಕಾದ ಆಹಾರವನ್ನು ಕೊಡುವಂಥವಳು ಜ್ಞಾನ. ಹಾಗಾಗಿ ಆಪೀನ ವಕ್ಷೋರುಹಾಂ ಅಂತ ಹೇಳಿದರೆ ಇಡೀ ಜಗತ್ತಿಗೆ ಆಹಾರವನ್ನು ಪ್ರಸಾದಿಸುವಂಥವಳು, ಮನಸ್ಸಿಗೆ ಬೇಕಾದಂತಹ ಆಹಾರ ಅಂತ ಹೇಳಿದರೆ ಜ್ಞಾನವನ್ನು ಪ್ರಸಾದಿಸುವಂಥವಳು ಈ ಜಗನ್ಮಾತೆ. ಆಪೀನ ವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣ ರತ್ನ ಚಷಕಂ, ಕೈಯಲ್ಲಿ ಕಲಶವನ್ನು, ಹೇಗಿದೆ ಕಲಶ? ತುಂಬಿಕೊಂಡಿದೆ. ಕೈಯಲ್ಲಿ ಈ ಕಲಶವನ್ನು ಹಿಡ್ಕೊಂಡಿದ್ದಾಳೆ. ಏನು ಕಲಶ ಅಂತ ಹೇಳಿದರೆ, ನಾವು ಕಲಶ ಪೂಜೆ ಮಾಡ್ತೇವೆ. ಈ ವರಲಕ್ಷ್ಮಿ ಹಬ್ಬನೋ ಬೇರೆ ಹಬ್ಬ, ನಾನಾ ಥರದ ಹಬ್ಬಗಳಲ್ಲಿ ಮಾಡಿದಾಗ ಕೆಲವೊಂದು ಕುಟುಂಬಸ್ಥರಿಗೆ ಈ ಕಲಶ ಇಟ್ಟೇ ಪೂಜೆ ಮಾಡಬೇಕು. ನಾವೇನೋ ನಮ್ಮ ಕುಟುಂಬದಲ್ಲಿ ನಮ್ಮ ಅತ್ತೆ ಮಾಡಿದ್ರು, ಅದಕ್ಕೆ ನಾನು ಸಹ ಮಾಡ್ತೇನೆ ಅಂತೇಳಿ ಕಲಶ ಪೂಜೆಯನ್ನು ಸುಮ್ಮನೆ ಮಾಡ್ತೀವಿ. ಅದರ ಅರ್ಥ ಏನು ಅಂತ ಗೊತ್ತಿಲ್ಲ ನಮಗೆ. ಈ ಕಲಶ ಅಂತ ಹೇಳೋದು ನಮ್ಮ ದೇಹವನ್ನು ಸೂಚಿಸುತ್ತೆ, ನಮ್ಮ ಮನಸ್ಸು. ಅದರಲ್ಲಿ ಕಲಶದಲ್ಲಿ ನೀರನ್ನು ತುಂಬಿರ್ತೇವೆ ನಾವು. ಅಂದರೆ
ತೃಪ್ತಿಯಾದ ಜೀವನವನ್ನು ನಡೆಸುವಂಥವರಾಗಬೇಕು. ಅದಕ್ಕೋಸ್ಕರ ನಾವು ಕಲಶವನ್ನು ಇಡೋದು, ಪೂರ್ಣಕುಂಭ ಸ್ವಾಗತ ಅಂತ ಹೇಳ್ತೇವೆ ನಾವು. ಏನು ಹಾಗಂದರೆ ತೃಪ್ತಿ, ನಮ್ಮಲ್ಲಿ ತೃಪ್ತಿಯ ಜೀವನ ಇರಬೇಕು. ಅದಕ್ಕೋಸ್ಕರ ಕಲಶ ಪೂಜೆ. ಆದಿಶಂಕರಾಚಾರ್ಯ ಶಿವಾನಂದ ಲಹರಿಯಲ್ಲಿ ಕೂಡ ಒಂದು ಶ್ಲೋಕದಲ್ಲಿ ಅದ್ಭುತವಾಗಿ ಕಲಶದ ಬಗ್ಗೆ ವರ್ಣನೆ ಮಾಡ್ತಾರೆ. ಕಲಶವನ್ನು ದೇಹದ ಜೊತೆ ಹೋಲಿಸಿಕೊಂಡು ಇದರ ಅದ್ಭುತ ವರ್ಣನೆ ಇದೆ ಶಿವಾನಂದ ಲಹರಿಯಲ್ಲಿ. ಅದನ್ನು ಕೂಡ ನಾವು ಆಮೇಲೆ ನಿಧಾನವಾಗಿ ಕಲಿತುಕೊಳ್ಳೋಣ. ಈ ತೃಪ್ತಿಕರವಾದ ಪಾತ್ರೆಯಲ್ಲಿ ತುಂಬಿಸಿಕೊಂಡಿದ್ದಾಳೆ, ಎಲ್ಲವನ್ನ ನಮಗೆ ಕೊಟ್ಟು ತೃಪ್ತಿಯಾದ ಜೀವನವನ್ನು ನಡೆಸಿ ಅಂತ ನಮಗೆ ಹೇಳ್ತಿದ್ದಾಳೆ. ರಕ್ತೋತ್ಪಲಂ ಬಿಭ್ರತೆ. ರಕ್ತ ಉತ್ಪಲ, ಇಲ್ಲಿ ಉತ್ಪಲ ಅಂತ ಹೇಳಿದರೆ ಕಮಲದ ಹೂ, ತಾವರೆ ಹೂ. ತಾವರೆ ಹೂಗೆ ಸಂಸ್ಕೃತದಲ್ಲಿ ಹಲವಾರು ಶಬ್ದಗಳಿವೆ. ಕೆಂಪು ಬಣ್ಣದ ತಾವರೆ. ಯಾಕೆ ತಾವರೆಯ ಬಗ್ಗೆ ಇಷ್ಟೊಂದು ವಿಚಾರವನ್ನು ಹೇಳ್ತಾರೆ? ಅಲ್ಲಲ್ಲಿ ನಾವು ಭಗವದ್ಗೀತೆಯಲ್ಲಿ ಕೂಡ ನೋಡಿದ್ದೇವೆ. ಪದ್ಮ ಅಂತ ಹೇಳುವ ಶಬ್ದ ಸುಮಾರು ಸಲ ಬರುತ್ತೆ, ವೇದಗಳಲ್ಲಿ ಬರುತ್ತೆ, ಬೇರೆ ಭಗವದ್ಗೀತೆ ಅಥವಾ ಬೇರೆ ಉಪನಿಷತ್ತುಗಳು ಕೂಡ ಪದ್ಮ ಅಂತ ಹೇಳುವ ಶಬ್ದ ಬರುತ್ತೆ. ಯಾಕೆ ಅಂತ ಹೇಳಿದರೆ ಇದು ಕೆಸರಿನಲ್ಲಿ ಹುಟ್ಟಿರುವಂಥದ್ದು. ಎಷ್ಟು ಸುಂದರವಾದ ಹೂವು. ನಾವು ಹಾಗೆಯೇ ಕೆಸರು ಅಂತ ಹೇಳುವ ಈ ಸಂಸಾರ, ದುಃಖ ಅಂತ ಹೇಳುವ ಸಂಸಾರ ಸಾಗರದಲ್ಲಿ ಮುಳುಗಿದ್ರೂ ಕೂಡ ಅದರಿಂದ ಮೇಲಕ್ಕೆ ಬಂದು ಕೋಮಲವಾದ, ಸುಂದರವಾದ, ಅದ್ಭುತವಾದ ಹೂವು ಹಾಕಬೇಕು ನಾವೆಲ್ಲರೂ. ಅವಳು ಹಾಗಿದ್ದಾಳೆ. ಬಿಭ್ರತಿಮ್ ಅಂತ ಹೇಳಿದ್ರೆ ಒಂದು ಆಕರ್ಷಣೀಯವಾಗಿರುವಂಥದ್ದು ಅಥವಾ ಒಂದು ಶೈನಿಂಗ್ ಅಂತ ಹೇಳ್ತೀವಲ್ಲ, ಆ ಥರ ಇರುವಂಥದ್ದು. ಹಾಗಿದ್ದಾಳೆ ಅವಳು. ಸೌಮ್ಯ, ಸೌಮ್ಯವಾಗಿದ್ದಾಳೆ, ಸೌಮ್ಯ ಸ್ವರೂಪಳಾಗಿದ್ದಾಳೆ. ಸೌಮ್ಯ ಅಂತ ಹೇಳೋದು ನಮಗೆ ಆಲೋಚನೆ ಸೌಮ್ಯವಾಗಿರಬೇಕು, ಮಾತು ಸೌಮ್ಯವಾಗಿರಬೇಕು, ಹಾಗೆಯೇ ನಮ್ಮ ವರ್ತನೆ ಅಥವಾ ನಾವು ಮಾಡುವಂತಹ ಕಾರ್ಯಗಳು ಕೂಡ ಸೌಮ್ಯವಾಗಿರಬೇಕು. ಒಂದು ಉದಾಹರಣೆ ಹೇಳೋದಿದ್ರೆ, ನಾವು ಹೂವು ಕೀಳ್ತೇವೆ, ಗಿಡದಿಂದ ಮರದಿಂದ ಹೂವನ್ನು ಕೀಳುತ್ತೇವೆ. ಕಿತ್ತಾಗ ಹೇಗೆ ಕೀಳುತ್ತೇವೆ? ಆ ಗಿಡ ಮರ ಕೂಡ ಒಂದು ಜೀವಿ. ನಮಗೆ ಅದು ಮೇಲೆ ಇದ್ದರೆ ಅದನ್ನು ಕೊಕ್ಕೆಯನ್ನು ಹಾಕಿ ಬಗ್ಗಿಸಿ, ಗಿಡ ಹೇಗಾದರೂ ನಮಗೆ ಪರವಾಗಿಲ್ಲ, ನಮಗೆ ಹೂ ಸಿಗಬೇಕು, ಅಂತಹ ಒಂದು ಪ್ರೀತಿಯಿಂದ ಪೂಜೆ ಮಾಡುವಂಥವರು ನಾವು. ಆ ಗಿಡದ ಮೇಲೆ ಪ್ರೀತಿ ಇದೆಯಾ ನಮಗೆ? ಗಿಡದಲ್ಲೂ ಪರಮಾತ್ಮ ಇಲ್ವೇ? ಆ ಗಿಡಕ್ಕೆ ನೋವು ಮಾಡಿಲ್ವಾ ನಾವು? ಹಾಗಾದರೆ ಅಲ್ಲಿ ಸೌಮ್ಯ ವರ್ತನೆಯ ನಮ್ಮದು. ಹೌದು, ಬೇಕು, ಹೂ ಬೇಕು, ಪೂಜೆ ಮಾಡಬೇಕು. ಆದರೆ ಆ ಗಿಡಕ್ಕೆ ನೋವುಂಟು ಮಾಡಿ ನಾವು ಪೂಜೆ ಮಾಡಿದರೆ ಪರಮಾತ್ಮನ ಇಷ್ಟಪಡ್ತಾನ? ನೋವುಂಟು ಮಾಡದೆ ಹೇಗೆ ತೆಗಿಬೇಕು ಅಂತ ಹೇಳೋದನ್ನು ನಾವು ಆಲೋಚನೆ ಮಾಡಬೇಕು. ನಮ್ಮ ವರ್ತನೆಯು ಸೌಮ್ಯವಾಗಿರಬೇಕು. ಮಾತು ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂಥವರಾಗಬಾರ್ದು. ನಾವು ಸೌಮ್ಯವಾದ ಮಾತು ಇರಬೇಕು. ಹಾಗೆಯೇ ಆಲೋಚನೆ, ನಮ್ಮಲ್ಲಿ ಬರುವಂತಹ ಯೋಚನೆಗಳು ಕೂಡ ಸೌಮ್ಯವಾಗಿರಬೇಕು. ಇನ್ನೊಬ್ಬರನ್ನು ಹಾಳು ಮಾಡುವಂತಹ ನಮ್ಮ ಯೋಚನೆಗಳು ಆ ಥರ ಇರಬಾರ್ದು. ಇನ್ನೊಬ್ಬರಿಗೆ ಕೆಟ್ಟದಾಗಬೇಕು ಅಂತ ಹೇಳುವ ಆಲೋಚನೆ ಇರಬಾರ್ದು. ಅಥವಾ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೆ ಅವರು ಹೇಗೆ ಏನು ಬೇಕಾದರೂ ಮಾಡಲಿ, ಆದರೆ ನನ್ನ ಯೋಚನೆ ಹೇಗಿದೆ ಅವರ ಬಗ್ಗೆ, ಅವರಿಗೆ ಒಳ್ಳೆಯದಾಗಲಿ. ಈ ಥರದ ಸೌಮ್ಯ ಸ್ವಭಾವವನ್ನು ನಾವೆಲ್ಲರೂ ಬೆಳೆಸಿಕೊಳ್ಬೇಕು. ನಾನು ಹಾಗಿದ್ದೇನೆ, ನೀವು ಕೂಡ ಹಾಗಿರಬೇಕು ಅಂತ ನಮಗೆ ಸೂಚನೆಯನ್ನು ಅವಳು ಕೊಡ್ತಿದ್ದಾಳೆ. ರತ್ನ ಘಟಸ್ಥ ರಕ್ತ ಚರಣ. ಘಟ, ಘಟ ಅಂತ ಹೇಳಿದರೆ ಮಡಿಕೆ. ಈ ದೇಹ ಅಂತ ಹೇಳೋದು ಒಂದು ಮಡಿಕೆ, ಹಾಗೆಯೇ ಈ ಬ್ರಹ್ಮಾಂಡ ಅಂತ ಹೇಳೋದು ಕೂಡ ಒಂದು ಮಡಿಕೆ. ಅವಳು ತನ್ನ ಕೆಂಪಾದ ಕಾಲನ್ನು, ಪಾದಗಳನ್ನು ಕೋಮಲವಾದ, ಸುಂದರವಾದ, ಆಕರ್ಷಣೀಯವಾದ ತನ್ನ ಪಾದಗಳನ್ನು ಈ ಬ್ರಹ್ಮಾಂಡದ ಮೇಲೆ ಇಟ್ಟಿದ್ದಾಳೆ. ಅಥವಾ ನಮ್ಮ ತಲೆಯ ಮೇಲೆ, ದೇಹ ಅಂತ ಅಂದ್ಕೊಂಡ್ರೆ ತಲೆಯ ಮೇಲೆ, ಬ್ರಹ್ಮಾಂಡದ ಮೇಲೆ ತನ್ನ ರತ್ನ ಘಟಸ್ಥ ರಕ್ತ ಚರಣ. ರತ್ನ ಘಟ ಅಂತ ಹೇಳಿದರೆ ರತ್ನದಿಂದ ಮಾಡಿರುವಂತಹ ಈ ಘಟ ಅಂದರೆ ಸುಂದರವಾದ ಈ ದೇಹ ಅಂತ ಹೇಳಿದ್ರೆ ಎಷ್ಟು ಸುಂದರವಾಗಿದೆ. ಏನೆಲ್ಲ ಕೊಟ್ಟಿಲ್ಲ ಪರಮಾತ್ಮ ನಮಗೆ. ಆ ಜಗನ್ಮಾತೆ ಎಲ್ಲವನ್ನು ನಮಗೆ ಕೊಟ್ಟಿದ್ದಾಳೆ. ಆದರೂ ಕೂಡ ನಮ್ಮ ಕೋರಿಕೆ ಹನುಮಂತನ ಬಾಲದಾಗೆ ದಿನಂದ ದಿನಕ್ಕೆ ಉದ್ದ 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 ಆಗ್ತಾ ಇದೆ. ತೃಪ್ತಿ ಅಂತ ಹೇಳೋದು ಇನ್ನೂ ಸಿಕ್ಕಿಲ್ಲ ನಮಗೆ. ಅದಕ್ಕೆ ಭಗವತಿ ಹೇಳ್ತಿದ್ದಾಳೆ ನಮಗೆ, ನನ್ನ ಪಾದವನ್ನು ಅಲ್ಲಿಟ್ಟಿದ್ದೇನೆ ನಾನು, ನಿನ್ನ ತಲೆಯ ಮೇಲೆ ನನ್ನ ಪಾದ ಇದೆ. ಈ ತಲೆಯ ಮೇಲೆ ಪಾದವನ್ನು ಇಡುವುದಕ್ಕೂ ಕೂಡ ಆದಿಶಂಕರಾಚಾರ್ಯ ಸೌಂದರ್ಯ ಲಹರಿ ತುಂಬ ಅದ್ಭುತವಾಗಿ ಅದನ್ನು ವರ್ಣನೆ ಮಾಡ್ತಾರೆ. ನನ್ನ ತಲೆಯ ಮೇಲೂ ಕೂಡ ನಿನ್ನ ಪಾದಗಳನ್ನು ಇಡಲಾರೆಯ ಅಂತ ಆದಿಶಂಕರಾಚಾರ್ಯರು
ಬೇಡಿಕೊಳ್ತಾರೆ ಆ ಜಗನ್ಮಾತೆ ಹತ್ರ. ಅವಳು ಇಲ್ಲಿ ಹೇಳ್ತಿದ್ದಾಳೆ, ನಾನು ಇಟ್ಟಿದ್ದೇನೆ ನಿನ್ನ ತಲೆಯ ಮೇಲೆ ನನ್ನ ಪಾದವನ್ನು ನಾನಿಟ್ಟಿದ್ದೇನೆ, ರಕ್ತಚರಣ, ಕೆಂಪಗಾಗಿರುವ ಕಾಲನ್ನ ಪಾದವನ್ನು, ಇಲ್ಲಿ ಕೆಂಪು ಅಂತ ಹೇಳಿದರೆ ಸೇವೆಯನ್ನು ಮಾಡು, ನನ್ನ ಚರಣ ಸೇವೆಯನ್ನು ಮಾಡು. ಹಾಗೆಯೇ ಇಡೀ ಬ್ರಹ್ಮಾಂಡ ನನ್ನ ಚರಣ ಎಲ್ಲಿದೆ? ಬ್ರಹ್ಮಾಂಡದಲ್ಲಿದೆ. ಈ ಬ್ರಹ್ಮಾಂಡದ ಅಂದರೆ ಎಲ್ಲರ ಸೇವೆಯನ್ನು ಮಾಡುವಂಥವರಾಗಬೇಕು ನೀವೆಲ್ಲರೂ ಅಂತ ನಮಗೆ ತಿಳಿಸಿಕೊಡ್ತಿದ್ದಾಳೆ. ನಾವೇನು ಮಾಡ್ತೇವೆ? ಸೇವೆಯನ್ನು ಮಾಡ್ತೇವೆ, ಕೆಲಸವನ್ನು ಮಾಡ್ತೇವೆ. ಯಾರಿಗೆ? ನಮ್ಮ ಕುಟುಂಬ. ನಮ್ಮ ಕುಟುಂಬ ಅಂದರೆ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು. ಇನ್ನು ಅದರಿಂದ ಹೊರಗಡೆ ಯಾರೂ ಇಲ್ಲ. ಹಾಗಾಗದೆ ಇಡೀ ಬ್ರಹ್ಮಾಂಡವೇ ಆ ತಾಯಿಯ ಸೃಷ್ಟಿ, ಆ ತಾಯಿಯ ಪಾದ ಆ ಬ್ರಹ್ಮಾಂಡದ ಮೇಲೆ ಇದ್ದಾಗ ಧ್ಯಾಯೇತ್ ಪರಾಮಂಬಿಕಾಂ, ಅವಳೇನು ಹೇಳ್ತಿದ್ದಾಳೆ? ನಾನು ನನ್ನ ಕೆಂಪಗಾಗಿರುವ ಪಾದವನ್ನು ನಿನ್ನ ತಲೆಯ ಮೇಲೆ ಇಟ್ಟಿದ್ದೇನೆ, ಹಾಗೆಯೇ ಈ ಬ್ರಹ್ಮಾಂಡದ ಮೇಲೆ ಕೂಡ ನನ್ನ ಪಾದಗಳನ್ನು ಇಟ್ಟಿದ್ದೇನೆ. ಧ್ಯಾಯೇತ್ ಪರಾಮಂಬಿಕಾಂ, ಅಂತಹ ಪರಾಂ ಅಂಬಿಕಳಾದ ಆ ಲಲಿತಾ ಮಾತೆಯನ್ನು ಧ್ಯಾನ ಮಾಡುವಂಥವರಾಗಲಿ. ನಾವೆಲ್ಲರೂ ಕೂಡ ನಮ್ಮ ದೃಷ್ಟಿಯನ್ನು ಈ ಲಲಿತಾ ಮಾತೆಯ ಕೆಂಪಗಾಗಿರುವ, ಮುದ್ದಾಗಿರುವ, ಸುಂದರವಾಗಿರುವ, ಕೋಮಲವಾಗಿರುವ ಪಾದಗಳ ಮೇಲೆ ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿಕೊಳ್ಬೇಕು. ನಾವೇನು ಮಾಡಿದ್ದೇವೆ? ಪಾದಗಳನ್ನು ಬಿಟ್ಟು ಆ ಬ್ರಹ್ಮಾಂಡಕ್ಕೆ ನಮ್ಮ ದೃಷ್ಟಿ ಹೋಗ್ತಾ ಇದೆ. ಇದು ನಾವು ಮಾಡುವಂತಹ ತಪ್ಪು. ಅದಕ್ಕೋಸ್ಕರ 1ನೆಯ ಧ್ಯಾನ ಶ್ಲೋಕದಲ್ಲಿಯೇ ವಾಗ್ದೇವತೆಗಳು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಅವಳ ಪಾದ ಈ ಬ್ರಹ್ಮಾಂಡದ ಮೇಲೆ ಇದೆ. ದೃಷ್ಟಿಯನ್ನು ಪಾದಗಳ ಮೇಲೆ ಹಾಕಿ ಧ್ಯಾನವನ್ನು ಮಾಡಿ, ನಾಮಸ್ಮರಣೆಯನ್ನು ಮಾಡಿ, ನಮ್ಮ ದೃಷ್ಟಿ ಲೋಕದಲ್ಲಿದೆ, ಬ್ರಹ್ಮಾಂಡದಲ್ಲಿದೆ. ಇಲ್ಲಿಂದ ಸ್ವಲ್ಪ ಸ್ವಲ್ಪವಾಗಿ ಮೇಲೆ ಎತ್ತಿ ಅವಳ ಪಾದಗಳ ಮೇಲೆ ದೃಷ್ಟಿಯನ್ನು ಕೇಂದ್ರೀಕರಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಡಿಟ್ಯಾಚ್ ಆಗಬೇಕು, ಪ್ರಪಂಚದಿಂದ ಸ್ವಲ್ಪ ಸ್ವಲ್ಪವಾಗಿ ಡಿಟ್ಯಾಚ್ ಆಗಿ ಇಲ್ಲಿಗೆ ನಾವು ಅಟ್ಯಾಚ್ ಆಗಬೇಕು. ಭಗವದ್ಗೀತೆಯು ಇದನ್ನೇ ಹೇಳಿಕೊಡ್ತಾ ಇದೆ. ಹಾಗಾಗಿ ಭಗವದ್ಗೀತೆ ಬೇರೆ ಅಥವಾ ಲಲಿತಾ ಸಹಸ್ರನಾಮ ಬೇರೆ, ವಿಷ್ಣು ಸಹಸ್ರನಾಮ ಬೇರೆ ಏನೂ ಅಲ್ಲ. ಎಲ್ಲದರಲ್ಲೂ ಬರುವಂತಹ ತತ್ವ ಒಂದೇ. ಅದನ್ನು ಬೇರೆ ಬೇರೆ ವಿಚಾರಗಳ ಮೂಲಕ ನಮಗೆ ತಿಳಿಸಿ ಹೇಳಿಕೊಡ್ತಿದ್ದಾರೆ ಈ ವೇದಗಳು. ವೇದದ ತತ್ವವನ್ನು ನಮ್ಮಂತಹ ಹುಲು ಮಾನವರಿಗೆ, ಅಜ್ಞಾನಿಗಳಿಗೆ ತಿಳಿಸಿಕೊಡುವುದಕ್ಕೋಸ್ಕರ ಬ್ರಹ್ಮಾಂಡ ಪುರಾಣವನ್ನು ಕೃಷ್ಣ ದ್ವೈಪಾಯನರಾದ ವೇದವ್ಯಾಸರು ಬರೆದು ನಮ್ಮ ಮಾನವ ಕುಲಕ್ಕೆ ಒಂದು ಉತ್ತಮವಾದ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಇದನ್ನು ಸ್ವೀಕಾರ ಮಾಡಿ ನಮ್ಮ ಸಾಧನೆಯನ್ನು ಮಾಡಿ ಅಧ್ಯಾತ್ಮ ಪಥದಲ್ಲಿ ಮೇಲಕ್ಕೆ ಮೇಲಕ್ಕೆ ಏರ್ತಾ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸಬೇಕು. ಯಾವ ಆಶ್ರಮವನ್ನು ನಾವು ತೆಗೆದುಕೊಂಡಿದ್ದೇವೋ, ಗೃಹಸ್ಥಾಶ್ರಮ, ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ಇದನ್ನು ಸ್ವೀಕಾರ ಮಾಡಿದ್ದೇವೆ. ಗೃಹಸ್ಥಾಶ್ರಮಗಳಿಗೆ ಸುಲಭ, ಅಧ್ಯಾತ್ಮ ಪದದಲ್ಲಿ ಮೇಲಕ್ಕೇರೋದು ಅತಿ ಸುಲಭ ಅಂತ ಹೇಳ್ತಾರೆ. ಎಲ್ಲ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇರ್ತೇವೆ. ಅದೇ ಸನ್ಯಾಸಿಗಳಿಗೆ ಎಲ್ಲ ಪರಿಸ್ಥಿತಿಗಳು ಸಿಗೋದಿಲ್ಲ. ನಮಗೆ ನೋಡಿ, ನಮ್ಮ ಮನೆಯಲ್ಲಿ ಯಾವ ಥರದ ಪರಿಸ್ಥಿತಿಗಳು ಬರುತ್ತೆ, ಇವತ್ತು ಬಾಡಿ ಖುಷಿ, ನಾಳೆ ಇನ್ನೊಂದು ಥರ, ಮತ್ತೊಂದು ಥರ, ಎಷ್ಟೊಂದು ಪರಿಸ್ಥಿತಿಗಳನ್ನು ನಾವು ಎದುರಿಸಬೇಕಾಗತ್ತೆ. ಇದನ್ನೆಲ್ಲ ಎದುರಿಸಿದಾಗ ಈ ತತ್ವಗಳನ್ನು ಅರಿತುಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಕೇಳ್ತೇವೆ, ಅದನ್ನು ಮನನ ಮಾಡಿ ಚಿಂತನೆ ಮಾಡಿ ಆ ತತ್ವಗಳನ್ನು ಅರಿತುಕೊಂಡು ನಮ್ಮ ನಿಜ ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ, ದೈನಂದಿನ ಚಟುವಟಿಕೆಗಳಲ್ಲಿ ಇದನ್ನು ನಾವು ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ಆ ಜಗನ್ಮಾತೆ
ನಮಗೆ ಮೋಕ್ಷವನ್ನೇ ಕೊಡ್ತಾಳೆ. ಏನು ಮೋಕ್ಷ ಅಂದರೆ ನಾವೆಲ್ಲರೂ ಕೂಡ ಲಲಿತಾ ಮಾತೆಯರಾಗೋದೇ ಮೋಕ್ಷ. ನಮಗೆ ಕಣ್ಣ ಮುಂದೆ ಕಾಣುವಂತಹ ಲಲಿತಾ ಮಾತೆ ಬೇರೆ ಅಂತ ಭಾವನೆ ಇದೆ. ಈ ಲಲಿತಾ ಸಹಸ್ರನಾಮ ಅರ್ಥ ಆದಾಗ, ಅದನ್ನು ಮನನ ಮಾಡಿ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ನಾವೆಲ್ಲರೂ ಕೂಡ ಲಲಿತಾ ಮಾತೆಯರಾಗ್ತೇವೆ. ಇದಕ್ಕಿಂತ ಜಾಸ್ತಿ ಇನ್ನೇನು ಬೇಕು ನಮಗೆ? ಅದಕ್ಕೋಸ್ಕರ ಎಲ್ಲರೂ ಕೂಡ ಎಷ್ಟು ನಮ್ಮ ಕೈಯಲ್ಲಾಗತ್ತೋ, ಒಂದು ಶ್ಲೋಕ ಆದರೆ ಒಂದು ಶ್ಲೋಕ, ಎಷ್ಟಾಗತ್ತೋ ಅಷ್ಟನ್ನು ದಿನನಿತ್ಯ ಪಠಣೆ ಮಾಡುವಂತಹ ಒಂದು ಪದ್ಧತಿಯನ್ನು ನಾವು ಬೆಳೆಸಿಕೊಳ್ಳೋಣ. ನಮಗೆ ಗೃಹಿಣಿಯರಿಗೆ ಅದರಲ್ಲೂ ತುಂಬ ಕೆಲಸಗಳಿರುತ್ತೆ. ಹಾಗಾಗಿ ದಿನ ಎಲ್ಲವನ್ನೂ ಶ್ಲೋಕವನ್ನು ಹೇಳೋಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ತುಂಬ ಸಂತೋಷ. ಆಗದೇ ಇದ್ದರೆ ಕೂಡ ಒಂದು ಶ್ಲೋಕವೋ 2 ಶ್ಲೋಕ ಬೇಡ, ಶ್ಲೋಕ ನನಗೆ ಬಾಯಿಪಾಠ ಮಾಡೋಕ್ಕಾಗೋದಿಲ್ಲ, ಪರವಾಗಿಲ್ಲ. ಈ ಅದ್ಭುತವಾದ ವರ್ಣನೆಯನ್ನು ಒಂದು ಸಲ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಧ್ಯಾನವನ್ನು ಮಾಡಿದರೆ, 1 ನಿಮಿಷ ಧ್ಯಾನ ಮಾಡಿದ್ರು ಖಂಡಿತವಾಗಿಯೂ ಆ ಲಲಿತಾ ಮಾತೆ ಝಲ್ ಝಲ್ ಅಂತೇಳಿ ತನ್ನ ಜುಮುಕಿಯ ನಿನಾದದಿಂದ ನಮಗೆ ಅನುಗ್ರಹವನ್ನು ಖಂಡಿತವಾಗಿಯೂ ಪ್ರಸಾದಿಸ್ತಾಳೆ. ಇಷ್ಟು ಸುಲಭವಾಗಿರುವಾಗ ನಾವು ಯಾಕೆ ದುಃಖದಲ್ಲಿರಬೇಕು, ಯಾಕೆ ಕಷ್ಟದಲ್ಲಿರಬೇಕು? ಮೋಕ್ಷ ಅಂತ ಹೇಳಿದರೆ ಏನು, ಅಯ್ಯೋ ಯಾಕೆ ಇದೆಲ್ಲ ಕಷ್ಟ, ಈ ಥರದ ಆಲೋಚನೆಯೇ ಬೇಡ. ಆ ಜಗನ್ಮಾತೆಯನ್ನು ನಮ್ಮ ಕಣ್ಣ ಮುಂದೆ ಎಲ್ಲರೂ ಕೂಡ ನೋಡುವಂಥವರಾಗಬೇಕು, ಅನುಭವವನ್ನು ಪಡೆಯುವಂಥವರಾಗಬೇಕು ನಾವೆಲ್ಲರೂ ಅಂತ ಹೇಳುವ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ನಾಮಸ್ಮರಣೆಯನ್ನು ನಾವು ಯಾವತ್ತೂ ಮಾಡುವಂಥವರಾಗಲಿ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು.